ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫಸ್ಟ್ ಟ್ಯಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ಯೂನಿವರ್ಸಿಂದ ನಮ್ಮ ಯಾವ ಒಂದು ಪ್ರೇಯರ್ಗೆ ಆನ್ಸರ್ ಸಿಗ್ತಾ ಇದೆ, ನಮ್ಮ ಯಾವ ಪ್ರೇಯರ್ಗೆ ಯೂನಿವರ್ಸ್ ರೆಸ್ಪಾಂಡ್ ಮಾಡ್ತಾ ಇದೆ, ಯಾವ ರೀತಿ ರೆಸ್ಪಾಂಡ್ ಮಾಡ್ತಾ ಇದೆ, ಯಾವ ರೀತಿ ಈ ಪ್ರೇಯರ್ನ ನಮ್ಮ ರಿಯಾಲಿಟಿಗೆ ಅಥವಾ ನಮ್ಮ ಲೈಫ್ಗೆ ತರೋದಕ್ಕೆ ಸಹಾಯ ಮಾಡ್ತಾ ಇದೆ ಯೂನಿವರ್ಸು, ಇದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಯೂನಿವರ್ಸ್ ಆನ್ಸರಿಂಗ್ ಅವರ್ ಪ್ರೇಯರ್ಸ್, ರೈಟ್? ಸೊ ಲೆಟ್ಸ್ ಸ್ಟಾರ್ಟ್ ಇವತ್ತಿನ ಟ್ಯಾರೋ ರೀಡಿಂಗ್ನ. ಇಲ್ಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ರೆಡ್ ಸ್ಯಾಂಟಾ. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಬ್ಲೂ ಸ್ಯಾಂಟಾ. ರೆಡ್ ಸ್ಯಾಂಟಾ और ಬ್ಲೂ ಸ್ಯಾಂಟಾ, ರೈಟ್? ಸೊ ಯಾವುದರಲ್ಲಿ ನಿಮಗೆ ಇವತ್ತಿನ ರೀಡಿಂಗಲ್ಲಿ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಯೂನಿವರ್ಸಿಂದ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅಗೇನ್ ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2 ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನೀವು ಈ ಸ್ಯಾಂಟನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಬಿಗಿನ್. ಗ್ರೂಪ್ ನಂಬರ್ 1 ನೀವು ಈ ರೆಡ್ ಸ್ಯಾಂಟನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಯಾವ ಪ್ರೇಯರ್ನ ಯೂನಿವರ್ಸು ಈಗ ಸದ್ಯಕ್ಕೆ ಉತ್ತರ ಕೊಡ್ತಾ ಇದೆ ಅಥವಾ ಯಾವ ರೀತಿಯ ನಿಮ್ಮ ಪ್ರೇಯರ್ಗೆ ಸಪೋರ್ಟ್ ಮಾಡ್ತಾ ಇದೆ ಯೂನಿವರ್ಸು, ಅದನ್ನು ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಮೊದಲನೇ ವರ್ಡು ಹೈಲೈಟ್ ಆಗ್ತಾ ಇರೋದು ಪವರ್ ಅನ್ನೋವಂಥ ವರ್ಡು, ಮತ್ತು ಪವರ್ ಪ್ಲೇ ಅನ್ನೋವಂಥ ವರ್ಡು. ಯಾವುದಾದ್ರೂ ಸಿಚುವೇಷನಲ್ಲಿ ನಿಮಗೆ ಪವರ್ಲೆಸ್ ಅಂತ ಅನಿಸಿದ್ರೆ ಅಥವಾ ನಿಮಗೆ ಈ ಸಿಚುವೇಷನಲ್ಲಿ ಪವರ್ ಇಲ್ಲ, ನಿಮ್ಮನ್ನು ಅಂಡರ್ ಮೈನ್ ಮಾಡ್ತಾ ಇದ್ದಾರೆ ಜನರು, ಅಥವಾ ನಿಮಗೆ ಅಷ್ಟೊಂದು ಈ ಸಿಚುವೇಷನಲ್ಲಿ ಅಪ್ಪರ್ ಹ್ಯಾಂಡ್ ಇಲ್ಲ, ಆ ಥರ ಯಾವುದಾದ್ರೂ ಸಿಚುವೇಷನಲ್ಲಿ ನೀವು ಹೇಗೆ ನಾನು ವಿನ್ ಆಗೋದು ಈ ಸಿಚುವೇಷನನ್ನು, ಅಥವಾ ಹೇಗೆ ನಾನು ವಿನ್ ಆಗೋದು ಈ ಪ್ರಾಬ್ಲಿ ಇಂಟರ್ವ್ಯೂ ಅಲ್ಲಿರ್ಬೋದು, ಅಥವಾ ರಿಲೇಷನ್ಶಿಪ್ ಡೈನಮಿಕ್ಸ್ ಅಲ್ಲಿರ್ಬೋದು, ಅಥವಾ ಇನ್ ಜನರಲ್ ಆಗಿ ಲೈಫಲ್ಲಿ ಐ ಫೀಲ್ ಪವರ್ಲೆಸ್ ಅನ್ನೋ ಥರ ಅನ್ನಿಸ್ತಿದ್ರೆ ಯೂನಿವರ್ಸ್ ಬಂದು, ಅಥವಾ ನೀವು ಪ್ರೇ ಮಾಡಿದರೆ ಐ ವಾಂಟ್ ಟು ಫೀಲ್ ಪವರ್ಫುಲ್, ಅಥವಾ ನನಗೆ ಬೇಕಾಗಿರುವಂಥ ಕಾನ್ಫಿಡೆನ್ಸು ಅಥವಾ ಪವರು ನನಗೆ ಈ ಸಿಚುವೇಷನಲ್ಲಿ ಬೇಕು, ನಾನು ಇದನ್ನು ಟ್ಯಾಕಲ್ ಮಾಡೋದಕ್ಕೆ ಅಥವಾ ಓವರ್ಕಮ್ ಮಾಡೋದಕ್ಕೆ, ಅಥವಾ ಇದನ್ನು ನಾನು ಸಕ್ಸಸ್ಫುಲ್ಲಾಗಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ಐ ವಾಂಟ್ ಟು ಫೀಲ್ ಪವರ್ಫುಲ್ ಈ ಸಿಚುವೇಷನಲ್ಲಿ, ಅಥವಾ ಐ ವಾಂಟ್ ಟು ಜನರಲಿ ಫೀಲ್ ಪವರ್ಫುಲ್ ಆ್ಯಂಡ್ ಕಾನ್ಫಿಡೆಂಟ್. ಈ ಥರ ನಿಮ್ಮ ಪ್ರೇಯರ್ಸ್ ಇದ್ದಿದ್ರೆ ಇತ್ತೀಚಿನ ದಿನಗಳಲ್ಲಿ, ಅಥವಾ ಇನ್ ಜನರಲ್ ಆಗಿ ಸಬ್ ಕಾನ್ಷಿಯಸ್ಲಿ ನಿಮಗೆ ಅನ್ನಿಸ್ತಿದ್ರೆ ಸ್ವಲ್ಪ ಇನ್ನೂ ಪವರ್ಫುಲ್ ಆಗಿದ್ದಿದ್ರೆ ನಾನು, ಅಥವಾ ಇನ್ನೂ ಕಾನ್ಫಿಡೆಂಟ್ ಆಗಿದ್ದಿದ್ರೆ, ಅಥವಾ ಕಾನ್ಫಿಡೆಂಟ್ ಆಗಿ ನಾನು ಮಾತಾಡೋದಕ್ಕೆ ಬಂದಿದ್ದಿದ್ರೆ, ಅಥವಾ ಇನ್ನೂ ಸ್ವಲ್ಪ ನಾನು ಸ್ಟ್ರಾಂಗ್ ಇದ್ದೀನಿ ಅನ್ನುವಂಥ ಒಂದು ಅಗೇನ್ ಕಾನ್ಫಿಡೆನ್ಸು ನನ್ನಲ್ಲಿ ಇದ್ದಿದ್ರೆ ಪ್ರಾಬಬ್ಲಿ ನಾನು ಈ ಸಿಚುವೇಶನನ್ನು ಬೇರೆ ರೀತಿ ಹ್ಯಾಂಡಲ್ ಮಾಡ್ತಿದ್ನೇನೋ. ಸೊ ದಟ್ ಈಸ್ ದ ಕೈಂಡ್ ಆಫ್ ಎನರ್ಜಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಬರ್ತಾ ಇರೋದು. ಹೌ ಕ್ಯಾನ್ ಐ ವಿನ್ ಈ ಸಿಚುವೇಶನನ್ನು, ಹೌ ಕ್ಯಾನ್ ಐ ವಿನ್ ಅನ್ನುವಂಥ ಒಂದು ಡೈಲಮಾನಲ್ಲಿ ಅಥವಾ ಆ ಓವರ್ ಥಿಂಕಿಂಗ್ ಎನರ್ಜಿನಲ್ಲಿ ನೀವಿದ್ರೆ ಯೂನಿವರ್ಸ್ ಬಂದು ನಿಮ್ಮ ಈ ಪ್ರೇಯರ್ಗೆ ಆನ್ಸರ್ ಮಾಡ್ತಾ ಇರೋದು ಬೈ ಹೆಲ್ಪಿಂಗ್ ಯು ನಿಮ್ಮ ಕಾನ್ಫಿಡೆನ್ಸನ್ನ ರೇಸ್ ಮಾಡೋದಕ್ಕೆ. ಈಗ ಸದ್ಯದ ಸಂದರ್ಭದಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಇನ್ ಜನರಲ್ ಆಗಿ ಅಥವಾ ಯಾವುದಾದ್ರು ಸ್ಪೆಸಿಫಿಕ್ ಆಗಿರುವಂತಹ ಸಿಚುವೇಶನಲ್ಲಿ ಹೌ ಕ್ಯಾನ್ ಐ ಬಿ ಮೋರ್ ಲೆಟ್ಸ್ ಎ ರಿಸ್ಕ್ ಟೇಕರ್, ರೈಟ್? ಫಾರ್ ಎಕ್ಸಾಂಪಲ್ ನಮಗೆ ಯಾವುದಾದ್ರೂ ಬಿಸ್ನೆಸ್ ಐಡಿಯಾ ಇರ್ಬೋದು, ಇನ್ ಜನರಲ್ ಆಗಿ ನಮಗೆ ಒಂದು ಐಡಿಯಾ ಅಥವಾ ವಿಷನ್ ಬಂದಿರ್ಬೋದು, ಬಟ್ ಅದನ್ನು ಆ್ಯಕ್ಚುಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಮಗೆ ಧೈರ್ಯ ಬೇಕಾಗಿರುತ್ತೆ, ಕಾನ್ಫಿಡೆನ್ಸ್ ಬೇಕಾಗಿರುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ ಬೇಕಾಗಿರುತ್ತೆ, ಅಥವಾ ಯಾವ ರೀತಿ ಇದನ್ನು ಅಪ್ರೋಚ್ ಮಾಡೋದು. ಸೊ ಯು ನೀಡ್ ಅ ಲಾಡ್ ಆಫ್ ಸ್ಟ್ರೆಂತ್ ಆ್ಯಂಡ್ ಇನ್ನರ್ ಕರೇಜು. ಸೊ ಯೂನಿವರ್ಸ್ ಬಂದು ನಿಮಗೆ ಈಗ ಸದ್ಯಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ನಿಮ್ಮ ಪ್ರೇಯರ್ಸ್ಗೆ ಉತ್ತರವಾಗಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಇನ್ಕ್ರೀಸ್ ಮಾಡ್ತಾ, ನಿಮ್ಮ ಸ್ಟ್ರೆಂತನ್ನು, ನಿಮ್ಮ ಪವರನ್ನು ಹೇಗೆ ಇನ್ಕ್ರೀಸ್ ಮಾಡೋದು ಆ ಒಂದು ಮುಖಾಂತರ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ಯೂನಿವರ್ಸು. ಯಾವಾಗಲೂ ನಾವು ಇದು ಬೇಕು ಅದು ಬೇಕು ಅಂತ ಕೇಳಿದಾಗ ಆ್ಯಕ್ಚುಲಾಗಿ ಎಂಡ್ ರಿಸಲ್ಟ್ನ ಕೊಡೋದಿಲ್ಲ ಯೂನಿವರ್ಸು. ಅಲ್ಲಿಗೆ ಹೋಗೋದಕ್ಕೆ ನಮಗೆ ಬೇಕಾಗಿರುವಂಥ ಟೂಲ್ಸ್ನ, ಟೆಕ್ನಿಕ್ಸ್ನ, ಸಪೋರ್ಟ್ನ, ಗೈಡೆನ್ಸ್ನ, ನಮಗೇನೆಲ್ಲ ಬೇಕು ಈ ದಾರಿನಲ್ಲಿ ಆ ಪರ್ಟಿಕ್ಯುಲರ್ ಔಟ್ಕಮ್ನ ಪಡೆಯೋದಕ್ಕೆ ಆ ಎಲ್ಲ ರೀತಿಯಲ್ಲಿ ಯೂನಿವರ್ಸ್ ನಮಗೆ ಸಪೋರ್ಟ್ ಮಾಡೋದು, ರೈಟ್? ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ನಿಮಗೆ ಈ ಸಿಚುವೇಶನನ್ನು ನೀವು ಅಪ್ಪರ್ ಹ್ಯಾಂಡನ್ನು ಪಡೆಯೋದಕ್ಕೆ, ಅಥವಾ ನೀವು ಬೋಲ್ಡಾಗಿ ಕಾನ್ಫಿಡೆಂಟಾಗಿ ಈ ಡೈರೆಕ್ಷನಲ್ಲಿ ಮುಂದೆ ಹೋಗೋದಕ್ಕೆ ನಿಮಗೆ ಬೇಕಾಗಿರುವಂಥ ಕಾನ್ಫಿಡೆನ್ಸು, ಇನ್ನರ್ ಪವರು, ಇನ್ನರ್ ಸ್ಟ್ರೆಂತನ್ನು ನಿಮಗೆ ಈಗ ಸದ್ಯಕ್ಕೆ ಯೂನಿವರ್ಸು ಇನ್ಕ್ರೀಸ್ ಮಾಡೋದಕ್ಕೆ ಅಥವಾ ರೇಸ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು. ಸೊ ಇನ್ನೊಂದು ಪ್ರಶ್ನೆ ಬಂದು ಹೇಗೆ ಇಂಪ್ರೂವ್ ಆಗುತ್ತೆ, ಹೇಗೆ ಸಪೋರ್ಟ್ ಮಾಡ್ತಾ ಇದೆ ಕಾನ್ಫಿಡೆನ್ಸ್ನ ರೇಸ್ ಮಾಡೋದಕ್ಕೆ ಅನ್ನುವಂಥ ಒಂದು ಪ್ರಶ್ನೆ ನಿಮ್ಮ ಮೈಂಡಲ್ಲಿದ್ದರೆ, ಇಟ್ಸ್ ಅಬೌಟ್ ಯಾವುದಾದ್ರೂ ಕೋರ್ಸ್ ತೊಗೊಳ್ಳೋದಕ್ಕೆ ನಿಮ್ಮನ್ನ ಪುಷ್ ಮಾಡ್ಬೋದು, ಅಥವಾ ನಿಮಗೆ ಗೊತ್ತಿಲ್ದಿರ
ಆ ಎನರ್ಜಿ ರೇಸ್ ಆಗೋದಕ್ಕೆ ಪ್ರಾಬ್ಲಿ ದೇರ್ ಇಸ್ ಅ ಮೋಟಿವೇಶ್ನಲ್ ವಿಡಿಯೋನ ನೋಡೋದಕ್ಕೆ ನಿಮ್ಮನ್ನ ಪುಷ್ ಮಾಡ್ಬೋದು. ಅಥವಾ ಯಾರಾದರೂ ಕಾನ್ಫಿಡೆಂಟ್ ಆಗಿ ಆಲ್ರೆಡಿ ಇರೋರ ಜೊತೆ ನೀವು ಕಮ್ಯುನಿಕೇಟ್ ಮಾಡಿ ಅವರು ನಿಮ್ಮನ್ನ ಮೋಟಿವೇಟ್ ಮಾಡೋದಕ್ಕೆ ಪುಷ್ ಮಾಡ್ಬೋದು. ಅಥವಾ ಇನ್ ಜನರಲ್ ಆಗಿ ನಿಮ್ಮ ಒಳಗಡೆನೆ ನಿಮ್ಮ ಸ್ಪಿರಿಟ್ ಗೈಡ್ಸು ಅಥವಾ ನಿಮ್ಮ ಏಂಜಲ್ಸ್ ಬಂದು ಆ ಕೋಡ್ ಏನಿದೆ, ನಮ್ಮ ಕಾನ್ಫಿಡೆಂಟ್ ಕೋಡ್ ಏನಿದೆ ಅದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ಬೋದು ಮೆಡಿಟೇಷನ್ ಮುಖಾಂತರ. ಅಥವಾ ಸೋಲಾರ್ ಪ್ಲೆಕ್ಸಸ್ ಮೆಡಿಟೇಷನ್ ಮಾಡಬೇಕು ಅಂತ ಅನ್ನಿಸ್ಬೋದು ನಮಗೆ, ಮಣಿಪುರ ಚಕ್ರದ ಮೆಡಿಟೇಷನು, ಅಥವಾ ಜನರಲ್ ಆಗಿ ಚಕ್ರ ಅಲೈನ್ಮೆಂಟ್ ಮೆಡಿಟೇಷನ್ ಮಾಡಬೇಕು ಅನ್ಸ್ಬೋದು. ಸೊ ಇನ್ ಸಮ್ ವೇ ದೆರ್ ಇಸ್ ಅ ವೇ ನೀವು ಇದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ನಿಮ್ಮ ಒಳಗಡೆ ಅದನ್ನು ಹೇಗೆ ನಾವು ಫೋರ್ ಫ್ರಂಟಿಗೆ ತರೋದು ಅದ್ರ ಬಗ್ಗೆ ನಿಮಗೆ ಯೂನಿವರ್ಸ್ ಈಗ ಸದ್ಯಕ್ಕೆ ನಿಮಗೆ ಸಪೋರ್ಟ್ ಮಾಡ್ತಾ ಇರೋ ಥರ ಇದೆ, ಟು ಮೇಕ್ ಯು ಮೋರ್ ಸ್ಟ್ರಾಂಗರ್, ಪವರ್ಫುಲ್. ವೆನ್ ಐ ಸೇ ಸ್ಟ್ರಾಂಗರ್ ಆ್ಯಂಡ್ ಪವರ್ಫುಲ್, ಫಿಸಿಕಲಿ ಇಸ್ ಸೆಕೆಂಡ್ರಿ. ನಮಗೆ ನಮ್ಮ ಮೆಂಟ್ಯಾಲಿಟಿ ಬಗ್ಗೆ ನಾವು ಮಾತಾಡ್ತಾ ಇರೋದು ಇವಾಗ. ನಮ್ಮ ಮೈಂಡ್ ಸೆಟ್ಟನ್ನು ನಾವು ಹೇಗೆ ಸಕ್ಸಸ್ ಕಡೆಗೆ ಚೇಂಜ್ ಮಾಡೋದು, ಆ್ಯಂಡ್ ಭಯ ಇದ್ರೂ ಹೇಗೆ ಆ ಭಯನ ನಾವು ಫೇಸ್ ಮಾಡೋದು. ಇದು ಸ್ವಲ್ಪ ರಿಸ್ಕಿ ಅಂತ ಅನ್ಸಿದ್ರು ಧೈರ್ಯವಾಗಿ ಹೇಗೆ ಕ್ಯಾಲ್ಕುಲೇಟಿವ್ ಆಗಿರೋಂಥ ರಿಸ್ಕ್ನ ತಗೊಳ್ಳೋದು. ಈ ಪ್ರಾಬ್ಲಿ ರಿಲೇಷನ್ಶಿಪ್ ಡೈನಮಿಕ್ಸಲ್ಲಿ ಮೇ ಬಿ ನಮ್ಮ ಪಾರ್ಟ್ನರಿಗೆ ಅಪ್ಪರ್ ಹ್ಯಾಂಡ್ ಇರ್ಬೋದು, ಯಾವಾಗಲೂ ಅವ್ರು ಹೇಳಿದ ಅಥವಾ ಇನ್ ಜನರಲ್ ಆಗಿ ರಿಲೇಷನ್ಶಿಪ್ಗಳಲ್ಲಿ ಯಾವಾಗಲೂ ಅವ್ರು ಹೇಳಿದ ಥರನೇ ಆಗಬೇಕು, ಅವ್ರ ಥರನೇ ಜೀವನ ನಡಿಬೇಕು. ನಿಮಗೆ ಗೊತ್ತು ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಈ ಸಿಚುವೇಶನಲ್ಲಿ ಅಂತ, ಅಥವಾ ಕೆಲಸದ ವಿಚಾರದಲ್ಲೇ ಇರ್ಬೋದು, ನಿಮ್ಮ ಐಡಿಯಾಸ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ವ್ಯಾಲ್ಯೂನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಕೆಲಸದ ಡೈನಮಿಕಲ್ಲಿ. ಬಟ್ ಹೇಗೆ, ಹೌ ಕ್ಯಾನ್ ಯು ಗೆಟ್ ಅಪ್ಪರ್ ಹ್ಯಾಂಡ್? ಸೊ ಕಾನ್ಫಿಡೆಂಟ್ ಆಗಿ ಹೇಗೆ ನನ್ನ ಐಡಿಯಾಸ್ನ ಅಥವಾ ನನ್ನ ಒಪಿನಿಯನನ್ನು ಹೇಳೋದು, ಹೇಗೆ ರಿಲೇಷನ್ಶಿಪ್ಪಲ್ಲಿ ನಾನು ಹೇಳೋದು, ಲೈಕ್ ಐ ಆಮ್ ಆಲ್ಸೋ ಈಕ್ವಲ್ ಪಾರ್ಟ್ನರ್ ನಾನು ಈ ರಿಲೇಷನ್ಶಿಪ್ಪಲ್ಲಿ, ಕೆಲಸ ಇರ್ಬೋದು, ಪರ್ಸ್ನಲ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಫ್ರೆಂಡ್ಶಿಪ್ಪಲ್ಲಿ ಇರ್ಬೋದು. ಹೌ ಕ್ಯಾನ್ ಯು ಟೆಲ್ ಬೇರೆಯವರು ನಮ್ಮನ್ನು ಡಾಮಿನೇಟ್ ಮಾಡೋದಕ್ಕೆ ಬಿಡ್ದಿರಾ ಐ ಆಮ್ ಈಕ್ವಲ್ ಇನ್ ದಿಸ್ ಪಾರ್ಟ್ನರ್ಶಿಪ್ ಅಂತ, ಅಥವಾ ನನ್ನ ಐಡಿಯಾಸು, ನನ್ನ ಒಪಿನಿಯನ್ಸು, ನನ್ನ ಇಂಟ್ರೆಸ್ಟು ಇಂಪಾರ್ಟೆಂಟು ಇಲ್ಲಿ ಅಂತ ಹೇಗೆ ನೀವು ಹೇಳೋದು, ವೆನ್ ಯು ಆರ್ ನಾಟ್ ಕಂಫರ್ಟಬಲ್ ಆರ್ ಕಾನ್ಫಿಡೆಂಟ್ ನಿಮ್ಮಲ್ಲಿ ನೀವು. ಸೊ ಈಗ ಸದ್ಯಕ್ಕೆ ನಿಮ್ಮ ಸಿಚುವೇಶನನ್ನು ಹೀಲ್ ಮಾಡೋದಕ್ಕೆ ಅಥವಾ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ಯು ನೀಡ್ ಅ ಲಾಡ್ ಆಫ್ ಇನ್ನರ್ ಸ್ಟ್ರೆಂತ್ ಆ್ಯಂಡ್ ಕಾನ್ಫಿಡೆನ್ಸ್. ಆ ಏರಿಯಾನಲ್ಲಿ ನಿಮಗೆ ಯೂನಿವರ್ಸ್ ಪುಷ್ ಮಾಡ್ತಾ ಇದೆ ಇವಾಗ ಟು ಅಚೀವ್ ನಿಮಗೆ ಏನು ಬೇಕು. ಇನ್ನು ಕೆಲವ್ರಿಗೆ ಇದು ತೋರಿಸ್ತಾ ಇರೋದು ಮೇ ಬಿ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಮಾಡಿ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು ಈಗ ಇತ್ತೀಚಿನ ದಿನಗಳಲ್ಲಿ, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ಪುಷ್ ಬರ್ತಾ ಇರ್ಬೋದು ನಿಮ್ಮ ಮೈಂಡಲ್ಲಿ. ದಿಸ್ ಈಸ್ ಆಲ್ ಟು ಇನ್ಕ್ರೀಸ್ ನಿಮ್ಮ ಕಾನ್ಫಿಡೆನ್ಸ್ನ, ನಿಮ್ಮ ಇನ್ನರ್ ಸ್ಟ್ರೆಂತ್ನ, ಸೊ ದಟ್ ನಿಮಗೆ ಏನು ಬೇಕು ಅದನ್ನು ಅಚೀವ್ ಮಾಡಲಿ ಅಂತ ಹೇಳಿ, ರೈಟ್? ಸೊ ದಟ್ ಈಸ್ ದ ಇನಿಷಿಯಲ್ ಮೆಸೇಜಸ್ ನಿಮಗೆ ಬರ್ತಾ ಇರೋದು. ನಿಮ್ಮ ಪ್ರೇಯರ್ಸ್ನ ಯೂನಿವರ್ಸ್ ಆನ್ಸರ್ ಮಾಡ್ತಾ ಇರೋದು ನಿಮ್ಮ ಕಾನ್ಫಿಡೆನ್ಸ್ ಕೋಡನ್ನು ಆ್ಯಕ್ಟಿವೇಟ್ ಮಾಡ್ತಾ. ಸೊ ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ಆ್ಯಕ್ಟಿವೇಟಿಂಗ್ ಮೈ ಕಾನ್ಫಿಡೆನ್ಸ್ ಕೋಡ್ ಅಂತ ಹೇಳಿ, ಬಿಕಾಸ್ that is what is very important and key element ನಿಮಗೆ ನಿಮ್ಮ ಲೈಫಲ್ಲಿ ನಿಮಗೆ ಏನು ಬೇಕೋ ಅದನ್ನು ಅಚೀವ್ ಮಾಡೋದಕ್ಕೆ. ಆಬ್ಸಲ್ಯೂಟ್ಲಿ ಗೇಟ್ಸ್ ಟು ಟ್ರಯಂಫ್. ಲೈಕ್ ಈ ಡೋರ್ ಓಪನ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ, ಈ ಐಡಿಯಾ ಬರ್ತಾ ಇರೋದು ನಮಗೆ ಗೊತ್ತಾಗ್ತಾ ಇದೆ. ನಮ್ಗೆ ಇಲ್ಲಿ ಇದನ್ನು ಹೇಳಿದಾಗ, ಇಲ್ಲಿ ಈ ಒಪಿನಿಯನನ್ನು ನಾನು ಧೈರ್ಯವಾಗಿ ಹಂಚ್ಕೊಂಡಾಗ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅನ್ನುವಂಥ ಒಂದು ವೇಗ್ ಐಡಿಯಾ ಇರ್ಬೋದು. ವಾಟ್ ಎವರ್ ಇಟ್ ಈಸ್, ನಮಗೆ ಗೊತ್ತಿದೆ ಇದನ್ನು ಮಾಡಿದಾಗ ನನಗೆ ಇದು ಸಿಗತ್ತೆ, ನಾನು ಇದನ್ನು ಚೇಂಜ್ ಮಾಡಿದಾಗ ಇದಾಗತ್ತೆ, ಇವ್ರ ಹತ್ರ ಇದನ್ನು ಹೇಳಿದಾಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಅಥವಾ ನಾನು ಇಲ್ಲಿ ಅಪ್ಲೈ ಮಾಡಿ ಇಲ್ಲಿ ಧೈರ್ಯವಾಗಿ ಅಪ್ಲೈ ಮಾಡುವಂಥ ಒಂದು ಕಾನ್ಫಿಡೆನ್ಸ್ ಇದ್ದಾಗ ಪ್ರಾಬಬ್ಲಿ ಐ ವಿಲ್ ಫೀಲ್ ಬೆಟರ್. ವಿ ನೋ ನಮಗೆ ಏನು ಮಾಡಬೇಕಂತ ಹೇಳಿ, ವಿ ನೋ ಈ ಡೋರ್ ಓಪನ್ ಆದಾಗ ಎಂಟರ್ ಆಗಬೇಕಂತ ಹೇಳಿ. ಬಟ್ ಅಲ್ಲಿಗೆ ಎಂಟರ್ ಆಗೋದಕ್ಕೆ ವಿ ನೀಡ್ ಅ ಲಾಡ್ ಆಫ್ ಕಾನ್ಫಿಡೆನ್ಸ್ ಆ್ಯಂಡ್ ಕರೇಜ್ ಆ್ಯಂಡ್ ಬೋಲ್ಡ್ನೆಸ್ ಆ್ಯಂಡ್ ಸ್ವಲ್ಪ ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಳ್ಳೋವಂಥ ಒಂದು ಮೆಂಟ್ಯಾಲಿಟಿ, ಮತ್ತು ಗ್ರೋತ್ ಮೆಂಟ್ಯಾಲಿಟಿ ಇರ್ಬೋದು, ಸಕ್ಸಸ್ ಮೆಂಟ್ಯಾಲಿಟಿ ಇರ್ಬೋದು. ಸೊ ನಮ್ಮ ಮೈಂಡ್ ಸೆಟ್ಟನ್ನು, ನಮ್ಮ ಕಾನ್ಫಿಡೆನ್ಸನ್ನು, ನಮ್ಮ ಫೋಕಸನ್ನು ಹೇಗೆ ನಾವು ಇಂಪ್ರೂವ್ ಮಾಡ್ಕೊಳ್ಳೋದು. ಸೊ ಆ ಒಂದು ಡೈರೆಕ್ಷನಲ್ಲಿ ನಮಗೆ ಬೇಕಾಗಿರುವಂಥ ಸಪೋರ್ಟನ್ನು ಯೂನಿವರ್ಸ್ ಇವಾಗ ತರ್ತಾ ಇರುವಂಥದ್ದು ಟು ಬ್ರಿಂಗ್ ಲಾಡ್ ಆಫ್ ಸಕ್ಸಸ್ ನಮ್ಮ ಲೈಫಲ್ಲಿ. ಆ್ಯಂಡ್ ಆಲ್ಸೋ ಬಿಲೀವ್ ಇನ್ ಮ್ಯಾಜಿಕ್. ಅಗೇನ್ ನಿಮ್ಮ ಮೈಂಡ್ ಸೆಟ್ ಬಗ್ಗೆ, ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡೋದ್ರ ಬಗ್ಗೆ ಎಷ್ಟೊಂದು ಮಾತಾಡ್ತಾ ಇರೋದು ಯೂನಿವರ್ಸ್ ನಿಮ್ಮ ಜೊತೆ ಇತ್ತೀಚಿನ ದಿನಗಳಲ್ಲಿ. ಯಾಕೆಂದರೆ ಎವ್ರಿಥಿಂಗ್ ಸ್ಟಾರ್ಟ್ಸ್ ನಮ್ಮ ಮೈಂಡಲ್ಲೇ ಎಲ್ಲ ಸ್ಟಾರ್ಟ್ ಆಗೋದು. ಭಯ,
ಆರ್ ಯೂನಿವರ್ಸ್ ಇಸ್ ಮ್ಯಾಜಿಕ್ ಅನ್ನುವಂಥದ್ದು, ಎವ್ರಿಥಿಂಗ್ ಇಸ್ ನಮ್ಮ ಬಿಲೀಫ್, ನಮ್ಮ ನಂಬಿಕೆಗಳ ಮೇಲೆ ನಮ್ಮ ಜೀವನ ನಿಂತಿರುವಂಥದ್ದು. ನಮ್ಗೆ ಯಾವಾಗಲೂ ಫೇಲ್ಯೂರೇ ಸಿಗತ್ತೆ, ಅಥವಾ ನನಗೆ ಯಾವಾಗಲೂ ಜೀವನ ಇದೇ ಥರ ಇರುತ್ತೆ ಅನ್ನೋದೂ ನಂಬಿಕೆನೆ, ಅಥವಾ ನನ್ನ ಜೀವನ ಬದಲಾಗತ್ತೆ ಅಥವಾ ಬದಲಾಗಿಸ್ಕೊಳ್ಳೋದು ನನ್ನ ಕೈಯಲ್ಲಿದೆ ಅನ್ನೋದೂ ನಂಬಿಕೆನೆ. ಸೊ ಯಾವುದನ್ನ ನಂಬೋದಕ್ಕೆ ನಾವು ತಯಾರಾಗಿದ್ದೀವಿ ಅದ್ರ ತಕ್ಕನಂಗೆ ನಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ, ಅಥವಾ ಬದಲಾಗೋ ಪ್ರಾಮಿಸಸ್ ನಮಗೆ ಕಾಣಿಸ್ತಾ ಹೋಗುತ್ತೆ. ಸೊ ಈಗ ಸದ್ಯಕ್ಕೆ ಯೂನಿವರ್ಸ್ ನಿಮ್ಮ ಮೈಂಡ್ ಸೆಟ್, ನಿಮ್ಮ ಮೆಂಟ್ಯಾಲಿಟಿ, ನಿಮ್ಮ ಇನ್ನರ್ ವರ್ಲ್ಡ್ನ ಶಿಫ್ಟ್ ಮಾಡೋದ್ರಲ್ಲಿ ಸಪೋರ್ಟ್ ಮಾಡ್ತಾ ಇರೋದು, ಸೊ ದಟ್ ನಿಮ್ಮ ಎಕ್ಸ್ಟರ್ನಲ್ ವರ್ಲ್ಡಲ್ಲಿ ನಿಮಗೆ ಬೇಕಾಗಿರುವಂಥ ಆ್ಯಕ್ಷನ್ಸ್ನ ನೀವು ತಗೊಳ್ಳಿ ಅಂತ ಹೇಳಿ. ಆ್ಯಂಡ್ ಟು ಸ್ಟೇ ಫೋಕಸ್ಡ್, ಹೋಲ್ಡ್ ದ ಕೋರ್ಸ್. ಈ ಕಾರ್ಡ್ ಬಂದು ನಮಗೆ ಹೇಳ್ತಾ ಇರೋದು ಗ್ರೂಪ್ ನಂಬರ್ 1. ಸೊ ಕಾನ್ಸ್ಟೆಂಟ್ ಆಗಿ ಐಡಿಯಾಸ್ನ, ಥಾಟ್ ಪ್ರಾಸೆಸ್ನ ಚೇಂಜ್ ಮಾಡ್ತಾ ಹೋಗಬೇಡಿ. ಬಿಕಾಸ್ ಇವತ್ತು ಇದು ಬೇಕು, ನಾಳೆ ದಿನ ಮತ್ತೊಂದು, ಇನ್ನೊಂದು ದಿನ ಇವ್ರು ಇದು ಹೇಳಿದ್ರು, ಸೊ ಹಾಗಾಗಿ ನನ್ನ ಐಡಿಯಾ ಬದಲಾಗೋಯ್ತು. ಪ್ರಾಬ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡೆ, ಬಟ್ ನಮ್ಮ ಮನೆಯಲ್ಲಿ ಎಲ್ಲರೂ ಇದಾಗಲ್ಲ ಅದಾಗಲ್ಲ ಅಂತಂದ್ರು, ಸೊ ಮೇ ಬಿ ಇಟ್ ಇಸ್ ನಾಟ್ ಫಾರ್ ಮೀ. ಮೇ ಬಿ ನನ್ನ ಮನೆಯಲ್ಲಿ ಅಥವಾ ಎಲ್ಲರೂ ಏನು ಹೇಳ್ತಾರೋ ಅದನ್ನು ಮಾಡ್ತೀನಿ. ಸೊ ಡೋಂಟ್ ಕಾನ್ಸ್ಟೆಂಟ್ಲಿ ಕೀಪ್ ಚೇಂಜಿಂಗ್ ನಿಮ್ಮ ಐಡಿಯಾಸ್ನ, ಥಾಟ್ ಪ್ರಾಸೆಸ್ನ. ನಿಮಗೆ ನಿಮ್ಮ ಐಡಿಯಾ ಮೇಲೆ ನಂಬಿಕೆ ಇದ್ದರೆ, ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ದರೆ, ನಿಮಗೆ ಯೂನಿವರ್ಸ್ ಮೇಲೆ ಮ್ಯಾಜಿಕ್ ಇದೆ ಅನ್ನೋ ನಂಬಿಕೆ ಇದ್ದರೆ, ದಟ್ ಈಸ್ ಮೋರ್ ದ್ಯಾನ್ ಎನಫ್. ಓಕೆ, ಐ ಬಿಲೀವ್ ಇನ್ ಮ್ಯಾಜಿಕ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಐ ಆಮ್ ಮೋರ್ ದ್ಯಾನ್ ಎನಫ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಬಿಕಾಸ್ ಯು ಆರ್ ಪರ್ಫೆಕ್ಟ್, ಗ್ರೂಪ್ ನಂಬರ್ 1. ಸೊ ನಿಮ್ಮನ್ನು ನೀವು ಡೌಟ್ ಮಾಡಿದಷ್ಟು ನೀವು ಯೂನಿವರ್ಸ್ಗೆ ಹೇಳ್ತಾ ಇರೋದು, ಐ ಡೌಟ್ ಮೈ ಸೆಲ್ಫ್, ನನ್ನನ್ನು ನಾನು ಡೌಟ್ ಮಾಡ್ತಾ ಇದ್ದೀನಿ, ಸೊ ಇನ್ನೂ ಹೆಚ್ಚಿಗೆ ನನ್ನನ್ನು ಡೌಟ್ ಮಾಡುವಂಥ ಸಿಚುವೇಶನ್ಸ್ನ ನನಗೆ ಕಳಿಸಿ ಅಂತ ಹೇಳಿ ನಾವು ಎನರ್ಜೆಟಿಕಲಿ ನಮ್ಮ ಫ್ರೀಕ್ವೆನ್ಸಿ, ನಮ್ಮ ವೈಬ್ರೇಷನನ್ನು ಯೂಸ್ ಮಾಡಿ ಯೂನಿವರ್ಸ್ಗೆ ಹೇಳ್ತಾ ಇರೋದು. ಅದೇ ನಾವು ವೆನ್ ವಿ ಸ್ಟಾರ್ಟ್ ಬಿಲೀವಿಂಗ್, ಐ ಬಿಲೀವ್ ಇನ್ ಮ್ಯಾಜಿಕ್, ಐ ಬಿಲೀವ್ ಇನ್ ಮೈ ಸೆಲ್ಫ್ ಆ್ಯಂಡ್ ಐ ಆಮ್ ಮೋರ್ ದ್ಯಾನ್ ಎನಫ್, ಐ ಆಮ್ ಎನಫ್ ಅನ್ನೋಂಥ ಒಂದು ಐಡಿಯಾನ ನಮ್ಮ ಮೈಂಡಲ್ಲಿ ನಾವು ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋದಾಗ ಯೂನಿವರ್ಸು ಆಬ್ವಿಯಸ್ಲಿ ನಮಗೆ ಅದನ್ನು ಪ್ರೂವ್ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದನ್ನು ನಮ್ಮ ಡೈರೆಕ್ಷನ್ಗೆ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್, ದಟ್ ಈಸ್ ಹೌ ಯೂನಿವರ್ಸ್ ನಿಮ್ಮ ಪ್ರೇಯರ್ಸ್ನ ಈಗ ಸದ್ಯಕ್ಕೆ ಆನ್ಸರ್ ಮಾಡ್ತಾ ಇರೋದು. ದೇರ್ ಇಸ್ ಅ ಬ್ಯೂಟಿಫುಲ್ ಜರ್ನಿ ಗ್ರೂಪ್ ನಂಬರ್ 1 ನೀವು ತಗೊಳ್ಳೋದು ಅಥವಾ ಆಲ್ರೆಡಿ ತಗೊಳ್ಳೋದಕ್ಕೆ ಶುರು ಮಾಡಿರೋದು ನಿಮ್ಮ ಗ್ರೋತ್ ಡೈರೆಕ್ಷನಲ್ಲಿ. ನಿಮಗೆ ಲುಕ್ ಎಟ್ ದ್ಯಾಟ್, ನಿಮ್ಮ ಗ್ರೋತ್ ಡೈರೆಕ್ಷನಲ್ಲಿ ಆಲ್ರೆಡಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿರೋದು. ಸೊ ನಾವಿವಾಗ ಮಾಡಬೇಕಾಗಿರೋದು ನಮ್ಮ ನಂಬಿಕೆನ ನಾವು ಸ್ಟ್ರಾಂಗ್ ಮಾಡ್ಕೊಳ್ಳೋದು, ನಮ್ಮ ಮೇಲಿರೋ ನಂಬಿಕೆನ, ಯೂನಿವರ್ಸ್ ಮೇಲಿರೋ ನಂಬಿಕೆನ, ಆ್ಯಂಡ್ ಆಲ್ಸೋ ಸಿಂಪಲ್ ಮಾಡ್ಕೊಳ್ಳೋದು, ನಮ್ಮ ಲೈಫನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋದು, ಅನ್ನೆಸೆಸರಿ ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡ್ಕೊಳ್ದಿರಾ. ಯಾವಾಗ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಈ ಅಡುಗೆ ಮಾಡಬೇಕಾದ್ರೆ 10 ಜನ ಸೇರ್ಕೊಂಡಾಗ 10 ಕೈಗಳಿದ್ದಾಗ ಅಲ್ಲಿ ದಟ್ ಈಸ್ ವೆರಿ ವೆರಿ ಡಿಸಾಸ್ಟರಸ್. ಇವ್ರ ಪ್ರಕಾರ ಇದು ಜಾಸ್ತಿ ಹಾಕಬೇಕು, ಅವ್ರ ಪ್ರಕಾರ ಇದು ಕಡಿಮೆ ಹಾಕಬೇಕು, ಇವ್ರ ಪ್ರಕಾರ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಜೊತೆಗೆ ಹೋಗೋದಿಲ್ಲ. ಸೊ ಸಿಂಪ್ಲಿಫೈ ಯುವರ್ ಲೈಫ್. ನಿಮ್ಮ ಐಡಿಯಾಸ್ನ, ನಿಮ್ಮ ಒಪಿನಿಯನ್ಸನ್ನು ನಿಮ್ಮ ಹತ್ರ ಇಟ್ಕೊಂಡು, ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು, ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಕೊಂಡು, ನಿಮ್ಮ ಒಂದು ಇನ್ನರ್ ವರ್ಲ್ಡ್ ಏನಿದೆ, ನಿಮ್ಮ ಮೈಂಡ್ಸೆಟ್ ಏನಿದೆ ಅದ್ರ ಮೇಲೆ ವರ್ಕ್ ಮಾಡ್ತಾ, ನಿಮ್ಮ ಬೋಲ್ಡ್ನೆಸ್ ಮೇಲೆ, ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ವರ್ಕ್ ಮಾಡ್ತಾ. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಹೇಳ್ತಾ ಇರೋದು ಸಿಂಪ್ಲಿಫೈ ಯುವರ್ ಲೈಫ್ ಅಂತ ಅಂದರೆ ಪ್ರಾಬಬ್ಲಿ ನಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಬಗ್ಗೆ ಅಥವಾ ನಮ್ಮ ರೂಟೀನ್ ಇಂಪ್ರೂವ್ಮೆಂಟ್ ಬಗ್ಗೆ, ನಮ್ಮ ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಾ ಇರ್ಬೋದು. ಸೊ ಇದೆಲ್ಲ ಒಂದು ಡಿಫ್ರೆಂಟ್ ವೇಸ್ನಲ್ಲಿ ಯೂನಿವರ್ಸು ನಮಗೆ ಈಗ ಸಪೋರ್ಟ್ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ಈ ಕಾರ್ಡು ನಮ್ಗೆ ಎಕ್ಸ್ಪ್ಯಾಂಡ್ ಯುವರ್ ಹೊರೈಸನ್. ಈ ಕಾರ್ಡ್ ಹೇಳ್ತಾ ಇದೆ ಆ ಬಾಕ್ಸಿಂದ ಆಚೆ ಬನ್ನಿ ಅಂತ ಹೇಳಿ. ನಾವು ಆ ಬಾಕ್ಸ್ ಒಳಗಡೆ ನಮ್ಮನ್ನು ನಾವು ಹಾಕ್ಕೊಂಡಿರ್ತೀವಿ ನಮ್ಮ ಎಂಟೈರ್ ಲೈಫ್ ಟೈಮಲ್ಲಿ. ಆ ಬಾಕ್ಸ್ ಬಂದು ನಮ್ಮ ಫ್ಯಾಮಿಲಿ ಐಡಿಯಾಸ್ ಇರ್ಬೋದು, ಆ ಬಾಕ್ಸ್ ಬಂದು ನಮ್ಮ ಸೊಸೈಟಲ್ ಐಡಿಯಾಸ್ ಇರ್ಬೋದು, ಆ ಬಾಕ್ಸ್ ಬಂದು ನಮ್ಮ ಬಿಲೀಫ್ ಸಿಸ್ಟಮ್ ಇರ್ಬೋದು. ಆ ಬಾಕ್ಸ್ ಒಳಗಡೆ ನಾವು ಕೂತ್ಕೊಂಡು ಇಷ್ಟೇ ಜೀವನ, ಈಗ ಕಪ್ಪೆ ಆ ಸಣ್ಣ ಪಾಂಡ್ ಒಳಗಡೆ ಕೂತ್ಕೊಂಡು ಇಷ್ಟೇ ಜೀವನ ಅಂತ ಅಂದ್ಕೊಂಡಿರತ್ತೆ. ಬಟ್ ಆ ಪಾಂಡಿಂದ ಬೇರೆ ಒಂದು ದೊಡ್ಡ ಲೇಕಿಗೆ ಜಂಪ್ ಮಾಡಿದಾಗ, ಲೇಕಿಂದ ನೆಕ್ಸ್ಟ್ ರಿವರಿಗೆ ಜಂಪ್ ಮಾಡಿದಾಗ ಆ ವಿಷನ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಇಟ್ ಇಸ್ ಟೈಮ್ ನೀವು ಆ ಎಕ್ಸ್ಪ್ಯಾನ್ಷನನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ನಿಮ್ಮ ಲೈಫಲ್ಲಿ. ಯು ಆರ್ ಡೆಸ್ಟಿನ್ಡ್ ಫಾರ್ ಮೋರ್, ಗ್ರೂಪ್ ನಂಬರ್ 1. ಸೊ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಬೇಡಿ. ಯು ಆರ್ ಡೆಸ್ಟಿನ್ಡ್ ಫಾರ್ ಮೋರ್, ಯು ಆರ್ ಡೆಸ್ಟಿನ್ಡ್ ಫಾರ್ ಸಕ್ಸಸ್, ಯು ಆರ್ ಡೆಸ್ಟಿನ್ಡ್ ಫಾರ್ ಗ್ರೇಟ್ನೆಸ್, ಗ್ರೂಪ್ ನಂಬರ್ 1. ಸೊ ಅದನ್ನು ನಂಬಿಕೆ ಇಟ್ಕೊಂಡು ಕೈಂಡ್ ಆಫ್ ಬಿಲೀವ್ ಇನ್ ಯೋರ್ ಮ್ಯಾಜಿಕ್, ಬಿಲೀವ್ ಇನ್ ಯೂನಿವರ್ಸಸ್ ಮ್ಯಾಜಿಕ್. ಸೊ ನಿಮ್ಮ ಪ್ರೇಯರ್ಸ್ ಬಂದು ಯೂನಿವರ್ಸ್ ಇವಾಗ ಆನ್ಸರ್ ಮಾಡ್ತಾ ಇರೋದು ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡೋದ್ರ ಮುಖಾಂತರ. ನಿಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಚೇಂಜಸ್ನ ನಿಮಗೆ ಇತ್ತೀಚೆಗೆ ನಿಮ್ಮ ಇಂಟ್ಯೂಷನ್ಸ್ ಹೇಳ್ತಾ ಇದ್ದಾರೆ. ಮೇ ಬಿ ಐ ನೀಡ್ ಟು ಚೇಂಜ್ ಮೈ ರೂಟೀನ್ ಇರ್ಬೋದು, ಐ ನೀಡ್ ಟು ಚೇಂಜ್ ನನ್ನ
ವರ್ಕೌಟ್ ರೂಟೀನ್ ಇರ್ಬೋದು, ಅಥವಾ ಡಿಸಿಪ್ಲಿನ್ ಜಾಸ್ತಿ ತರಬೇಕು ಅಂತ ಅನ್ನಿಸ್ತಾ ಇರ್ಬೋದು, ಅಥವಾ ಕಾನ್ಫಿಡೆನ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಮೇ ಬಿ ಕಮ್ಯುನಿಕೇಷನ್ ಸ್ಕಿಲ್ ಕೋಚಿಂಗ್ ತೊಗೊಳ್ಬೇಕು ಅಂತ ಇರ್ಬೋದು, ಅಥವಾ ಕೋರ್ಸ್ ತೊಗೊಳ್ಬೇಕು ಅಂತ ಇರ್ಬೋದು, ಅಥವಾ ಮೆಡಿಟೇಷನಿಗೆ ಕೂತ್ಕೊಂಡು ನನ್ನ ಚಕ್ರಾಸು ಪ್ರಾಬಬ್ಲಿ ಮಣಿಪುರ ಚಕ್ರ, ನಮ್ಮ ಸ್ವಾದಿಷ್ಠಾನ ಚಕ್ರ ಮೇಲೆ ವರ್ಕ್ ಮಾಡಬೇಕು ಇತ್ತೀಚೆಗೆ ಅಂತ ಅನ್ನಿಸ್ತಿರ್ಬೋದು. ಸೊ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ನಿಮಗೆ ಇವಾಗ ಏನು ಅನ್ನಿಸ್ತಿದೆ ದಟ್ ಈಸ್ ಎಕ್ಸಾಕ್ಟ್ಲಿ ಇಂಪಾರ್ಟೆಂಟ್ ನಿಮ್ಮ ಈ ಗ್ರೋತ್ಗೆ. ದ ಮ್ಯೂಸ್, ಕ್ವೀನ್ ಆಫ್ ಸ್ಪೈರಲ್ಸ್, ಕ್ವೀನ್ ಆಫ್ ವಾಂಡ್ಸ್. ಇದು ಕ್ವೀನ್ ಆಫ್ ವಾಂಡ್ಸ್ ಬಂದು ಹೂ ಬಿಲೀವ್ಸ್ ಇನ್ ಹರ್ ಮ್ಯಾಜಿಕ್, ಆ್ಯಂಡ್ ಕ್ವೀನ್ ಆಫ್ ವಾಂಡ್ಸ್ ಬಂದು ಈಸ್ ದಿ ಮೋಸ್ಟ್ ಮ್ಯಾಜಿಕಲ್ ಹ್ಯೂಮನ್ ಎಂಟೈರ್ ಟ್ಯಾರೋ ಡೆಕ್ಕಲ್ಲಿ, ಬಿಕಾಸ್ ಆ ಫೈರ್ ಎಲಿಮೆಂಟ್ ಜೊತೆ ವರ್ಕ್ ಮಾಡುವಂಥ ಒಂದು ಎನರ್ಜಿ ಇದು. ಶಿ ಈಸ್ ಬ್ಯೂಟಿಫುಲ್. ತನ್ನ ಬ್ಯೂಟಿ ಮೇಲೆ ತನಗೆ ನಂಬಿಕೆ ಇರುವಂಥ ಒಂದು ಎನರ್ಜಿ. ತನಗೆ ಏನು ಬೇಕು ಅದನ್ನು ಪಾಸಿಬಲ್ ಮಾಡ್ಕೊಳ್ಳುವಂಥ ಕೆಪ್ಯಾಸಿಟಿ ಇದೆ ಅನ್ನುವಂಥ ನಂಬಿಕೆ ಇರುವಂಥ ಎನರ್ಜಿ. ಮತ್ತು ಸ್ಪಿರಿಚುವಲ್ ವರ್ಲ್ಡ್ ಜೊತೆ ತುಂಬ ಕ್ಲೋಸ್ ಆಗಿ, ತುಂಬ ಡೀಪಾಗಿ ಕನೆಕ್ಟ್ ಆಗಿರುವಂಥ ಎನರ್ಜಿ. ಪ್ರಪಂಚದ ಬ್ಯೂಟಿ ಮೇಲೆ ನಂಬಿಕೆ ಇಟ್ಕೊಳ್ಳುವಂಥ ಎನರ್ಜಿ. ಲೈಫ್ ಇಸ್ ನಾಟ್ ಆಲ್ ಬ್ಯಾಡ್. ಎಲ್ಲ ಕಡೆನೂ ಡಿಸಾಸ್ಟರ್, ಕೇಯಾಸ್ ನಡೀತಾ ಇಲ್ಲ. ಎಷ್ಟೊಂದು ಕಡೆ ಬ್ಯೂಟಿ ಇದೆ, ಎಷ್ಟೊಂದು ಕಡೆ ಟೆಂಡರ್ನೆಸ್ ಇದೆ, ಎಷ್ಟೊಂದು ಕಡೆ ಸಾಫ್ಟ್ನೆಸ್ ಇದೆ, ಎಷ್ಟೊಂದು ಕಡೆ ಪ್ರೀತಿ ಇದೆ. ಸೊ ಕ್ಯಾನ್ ವಿ ಫೋಕಸ್ ಅದ್ರ ಮೇಲೆ? ಸೊ ಅಗೇನ್ ನಿಮ್ಮ ಒಳಗಡೆನು ನಾಟ್ ಎವ್ರಿಥಿಂಗ್ ಇಸ್ ಬ್ಯಾಡ್. ಮೇ ಬಿ ನಮ್ಮ ಮೂಕ್ ಶಾರ್ಪ್ ಇಲ್ಲ ಅನ್ನೋದು ಪ್ರಾಬ್ಲಮ್ ಇರ್ಬೋದು, ಬಟ್ ನಮ್ಮ ಕಣ್ಣು ಬಂದು ಇಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್. ನಿಮ್ಮ ಐ ಲ್ಯಾಶಸ್ ಪ್ರಾಬಬ್ಲಿ ನೀವು ಮಸ್ಕರ ಆಗ್ದಿರೇ ನಿಮ್ಮ ಐ ಲ್ಯಾಶಸ್ ಬಂದು ಇಟ್ ಈಸ್ ವೆರಿ ಬ್ಯೂಟಿಫುಲಿ ಆ್ಯಂಗಲಲ್ಲಿರುವಂಥದ್ದು ಇರ್ಬೋದು. ವಾಟ್ ಎವರ್ ಇಟ್ ಈಸ್. ಗ್ರೂಪ್ ನಂಬರ್ 1 ಲೈಕ್ ಅಡ್ಮೈರ್. ನಿಮ್ಮನ್ನು ನೀವು ಅಡ್ಮೈರ್ ಮಾಡಿ, ನಿಮ್ಮ ಬ್ಯೂಟಿನ ನೀವು ಅಡ್ಮೈರ್ ಮಾಡಿ, ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡಿಕೊಂಡು, ನಿಮ್ಮನ್ನು ನೀವು ಆಕ್ಸೆಪ್ಟ್ ಮಾಡಿಕೊಂಡು, ನಿಮ್ಮ ಮ್ಯಾಜಿಕನ್ನು ನೀವು ಬಿಲೀವ್ ಮಾಡ್ತಾ, ಸೊ ಅದು ಆದಾಗ ಬೈ ಡಿಫಾಲ್ಟು ನಿಮ್ಮ ಫ್ರೀಕ್ವೆನ್ಸಿ ಅಥವಾ ನಿಮ್ಮ ಎನರ್ಜಿ ಬಂದು ಜೋರಾಗಿ ಸ್ಕ್ರೀಮ್ ಮಾಡ್ತಾ ಯೂನಿವರ್ಸಿಗೆ ಹೇಳ್ತಾ ಇರೋದು ಐ ಆಮ್ ಮ್ಯಾಜಿಕ್. ಸೊ ಆಬ್ವಿಯಸ್ಲಿ ನಾನು ಆ ಮ್ಯಾಜಿಕ್ನ ಅಟ್ರ್ಯಾಕ್ಟ್ ಮಾಡೋದು ಇಟ್ ಈಸ್ ಅನ್ಅವಾಯ್ಡಬಲ್ ಇವಾಗ ನನ್ನ ಜೀವನದಲ್ಲಿ. ಬಿಕಾಸ್ ವಾಟ್, ನಾನು ಎಲ್ಲಿ ತಿರುಗಿದ್ರು ಐ ಅಟ್ರ್ಯಾಕ್ಟ್ ಮ್ಯಾಜಿಕ್, ರೈಟ್? ಎಲ್ಲಿ ನೋಡಿದ್ರು ಐ ಲುಕ್ ಫಾರ್ ಬ್ಯೂಟಿ. ಸೊ ದ್ಯಾಟ್ ಈಸ್ ವಾಟ್ ಈಗ ಸದ್ಯಕ್ಕೆ ಯೂನಿವರ್ಸ್ ನಿಮಗೆ ಆ ಬ್ಯೂಟಿನ ಕಂಡುಕೊಳ್ಳೋದ್ರಲ್ಲಿ, ನಿಮ್ಮ ಒಳಗಡೆ, ನಿಮ್ಮ ಸುತ್ತ, ನಿಮ್ಮ ಪ್ರಪಂಚದಲ್ಲಿ ಹೌ ಕ್ಯಾನ್ ಯು ಫೈಂಡ್ ದಟ್ ಬ್ಯೂಟಿ ಆ್ಯಂಡ್ ಮ್ಯಾಜಿಕ್ ನಿಮ್ಮ ಸುತ್ತ? ಬಿಕಾಸ್ ಅಲ್ಲೇ ಇರೋದು ನಿಮ್ಮ ಈ ಗ್ರೋತು ಅಥವಾ ನಿಮ್ಮ ಎಕ್ಸ್ಪ್ಯಾನ್ಷನು. ಗ್ರೂಪ್ ನಂಬರ್ 1 ಆ್ಯಂಡ್ ಆಲ್ಸೋ ವಿ ಹ್ಯಾವ್ 7 ಆಫ್ ಸ್ಕ್ರಾಲ್ಸ್. ಯು ಆರ್ ಸೋ ಕ್ಲೋಸ್ ಈ ಡೋರ್ನ ಓಪನ್ ಮಾಡೋದಕ್ಕೆ. ಡೆಫಿನೆಟ್ಲಿ ಇದು ಆಗಲೇ ಮಾತಾಡ್ದಂಗೆ ಯು ಆಲ್ರೆಡಿ ನೋ ನೀವು ಏನು ಮಾಡಬೇಕು, ಏನು ಮಾಡಿದಾಗ ಈ ಡೋರ್ ಓಪನ್ ಆಗುತ್ತೆ ಅಂತ. ಆಲ್ ಯು ನೀಡ್ ಇಸ್ ಅ ಲಿಟಲ್ ಬಿಟ್ ಆಫ್ ಸ್ಟ್ರೆಂತ್ ಆ್ಯಂಡ್ ಬೋಲ್ಡ್ನೆಸ್ ಆ್ಯಂಡ್ ಕರೇಜ್ ಆ್ಯಂಡ್ ಬಿಲೀಫ್ ನಿಮ್ಮ ಮೇಲೆ, ನಿಮಗೆ ಈ ಡೋರ್ನ ಪುಷ್ ಮಾಡಿ ಓಪನ್ ಮಾಡೋದಕ್ಕೆ. ಬಿಕಾಸ್ ಯುವರ್ ಪ್ರೇಯರ್ ಈಸ್ ಆಲ್ರೆಡಿ ಆನ್ಸರ್ಡ್. ನಿಮ್ಮ ಪ್ರೇಯರ್ನ ಆಲ್ರೆಡಿ ಆನ್ಸರ್ ಮಾಡಾಗಿದೆ. ನಿಮ್ಗೆ ಏನು ಬೇಕು ನಿಮಗೆ ಆಲ್ರೆಡಿ ಯೂನಿವರ್ಸ್ ಗ್ರ್ಯಾಂಟ್ ಮಾಡಾಗಿದೆ. ಸೊ ನೀವು ಇವಾಗ ಮಾಡಬೇಕಾಗಿರೋದು ಹೋಗಿ ಅದನ್ನು ಪಡ್ಕೊಳ್ಳೋದು. ನಿಮ್ಮ ಆ್ಯಕ್ಷನ್ಸ್ ಮುಖಾಂತರ, ನಿಮ್ಮ ಇಂಟೆನ್ಷನ್ಸ್ ಮುಖಾಂತರ, ನಿಮ್ಮ ಅಲೈನ್ಮೆಂಟ್ ಮುಖಾಂತರ. ಗ್ರೂಪ್ ನಂಬರ್ 1, ಯು ಆರ್ ಆಲ್ರೆಡಿ ಅ ವಿನ್ನರ್. ಯು ಆಲ್ರೆಡಿ ಆರ್ ಸಕ್ಸಸ್ಫುಲ್. ಸೊ ಆ ಒಂದು ಮೈಂಡ್ಸೆಟ್ಗೆ ಮೂವ್ ಆಗಿ, ಬಿಕಾಸ್ ಯೂನಿವರ್ಸ್ ಆಲ್ರೆಡಿ ನಿಮ್ಮ ಪ್ರೇಯರ್ನ ಆನ್ಸರ್ ಮಾಡಾಗಿದೆ. ದಿಸ್ ಈಸ್ ಪಾಸಿಬಲ್. ನಿಮ್ಮ ಮೈಂಡಲ್ಲಿ ಏನೇ ನಡೀತಿದ್ರು ಇವಾಗ ದ್ಯಾಟ್ ಈಸ್ ಟೋಟಲಿ ಪಾಸಿಬಲ್. ನಿಮ್ಮ ಕೈಯಲ್ಲಿ ಅದು ಸಾಧ್ಯ. ನೀವು ನಂಬಿದಾಗ, ನಿಮ್ಮ ಮೇಲೆ ನಂಬಿಕೆ, ಯೂನಿವರ್ಸ್ ಮೇಲೆ ನಂಬಿಕೆ. ಪ್ರಪಂಚ ಎಲ್ಲ ಕೆಟ್ಟದಲ್ಲ. ದೇರ್ ಈಸ್ ಬ್ಯೂಟಿ ಆ್ಯಂಡ್ ಲವ್ ಎಷ್ಟೊಂದು ಕಡೆ, ಎಲ್ಲ ಕಡೆ ಆ್ಯಕ್ಚುಲಿ ನಾವು ಅದನ್ನು ನೋಡೋದಕ್ಕೆ, ಹುಡ್ಕೋದಕ್ಕೆ ಶುರು ಮಾಡಿದಾಗ. ಸೊ ದಟ್ ಈಸ್ ವಾಟ್ ಆ್ಯಂಡ್ ದಟ್ ಈಸ್ ಹೌ ಯೂನಿವರ್ಸ್ ನಿಮ್ಮ ಪ್ರೇಯರ್ನ ಆನ್ಸರ್ ಮಾಡ್ತಾ ಇರೋದು ಈಗ ಸದ್ಯದ ಸಮಯದಲ್ಲಿ. ಆಲ್ ರೈಟ್. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು, ಗ್ರೂಪ್ ನಂಬರ್ 1. ಸೊ ವೆರಿ ಬ್ಯೂಟಿಫುಲ್ ರೀಡಿಂಗ್. ನಿಮ್ಗೆ ಇಷ್ಟ ಆಗಿದರೆ, ರೆಸನೇಟ್ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಅಫರ್ಮೇಷನ್ಸ್ಗಳನ್ನ ನಿಮ್ಗೆ ಏನು ಅನ್ನಿಸ್ತು ಅದ್ರ ಬಗ್ಗೆ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡ್ಸತ್ತೆ ಜಾಸ್ತಿ ಮಾಡಿ. ಗ್ರೂಪ್ ನಂಬರ್ 1, ಲವ್ ಯು ಆಲ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ನಂಬರ್ 2, ನೀವು ಈ ಬ್ಲೂ ಸ್ಯಾಂಟನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಗ್ರೂಪ್ ನಂಬರ್ 2 ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ವೆರಿ ಸಾಫ್ಟ್, ಟೆಂಡರ್ ಆ್ಯಂಡ್ ಬ್ಯೂಟಿಫುಲ್ ಎನರ್ಜಿ ನಿಮ್ಮ ಗ್ರೂಪಲ್ಲಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ನೀವು
ವೆರಿ ಸ್ಪೆಸಿಫಿಕ್ ಆಗಿ ಮನಃಶಾಂತಿ, ಪೀಸ್ ಆಫ್ ಮೈಂಡ್ ಅಂತ ಹೇಳಿ ನೀವು ಪ್ರೇಯರ್ ಮಾಡಿದರೆ ಕೆಳಗಡೆ ಕಮೆಂಟ್ ಮಾಡಿ ಪೀಸ್ ಆಫ್ ಮೈಂಡ್ ಅಂತ ಹೇಳಿ, ಬಿಕಾಸ್ ದಟ್ ಈಸ್ ವಾಟ್ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ನಿಮ್ಮ ಲೈಫಲ್ಲಿ ಈಗ ತರೋದಕ್ಕೆ, ಟು ಬ್ರಿಂಗ್ ಪೀಸ್ ಆಫ್ ಮೈಂಡ್ ನಿಮ್ಮ ಲೈಫಲ್ಲಿ. ಆಲ್ ರೈಟ್, ಕೆಲವ್ರಿಗೆ ಹೆಲ್ತ್ ರಿಲೇಟೆಡ್ ಪೀಸ್ ಆಫ್ ಮೈಂಡು, ಹೆಲ್ತ್ ರಿಲೇಟೆಡ್ ಇಂಪ್ರೂವ್ಮೆಂಟು, ಎಮೋಷನ್ಸ್ ರಿಲೇಟೆಡ್ ಇಂಪ್ರೂವ್ಮೆಂಟು, ಯಾವಾಗಲೂ ಪೇನು, ಯಾವಾಗಲೂ ಸಫರಿಂಗು, ಯು ಜಸ್ಟ್ ವಾಂಟ್ ಪೀಸ್ ಆಫ್ ಮೈಂಡ್. ನನಗೆ ಹೊರಗಡೆ ಏನು ಬದಲಾಗ್ತಾ ಇದೆ ಅದು ಮುಖ್ಯ ಅಲ್ಲ, ಜನರು ಯಾವ ರೀತಿ ಬದಲಾಗ್ತಾ ಇದ್ದಾರೆ ಅದು ಮುಖ್ಯ ಅಲ್ಲ, ಬಟ್ ನನ್ನ ಒಳಗಡೆ ನಾನು ಆ ಶಾಂತಿನ ಹೇಗೆ ಕಂಡ್ಕೊಳ್ಳೋದು, ಆ ಸಮಾಧಾನನ, ಸಂಯಮನ ಹೇಗೆ ಕಂಡ್ಕೊಳ್ಳೋದು ನನ್ನ ಒಳಗಡೆ ನಾನು. ಏಕೆಂದರೆ ನಾವು ಹೊರಗಡೆ ಹುಡುಕ್ತಾ ಹೋದರೆ ಪೀಸ್ ಆಫ್ ಮೈಂಡನ್ನ ಡೆಫಿನೆಟ್ಲಿ ಹೊರಗಡೆ ಎಲ್ಲೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಆ ಪೀಸ್ ಅಂತ ಬರೋದು ನಮ್ಮ ಒಳಗಡೆ, ಆ ಶಾಂತಿ ಸಮಾಧಾನ ಬರೋದು ನಮ್ಮ ಒಳಗಡೆ ಶುರು ಆಗುವಂಥದ್ದು. ಸೊ ಡೆಫಿನೆಟ್ಲಿ ದಿಸ್ ಈಸ್ ಅಬೌಟ್ ನಿಮ್ಮ ಲೈಫಲ್ಲಿ ನಿಮಗೆ ಬೇಕಾಗಿರುವಂಥ ಆ ಪೀಸ್ ಆಫ್ ಮೈಂಡನ್ನು ನಿಮಗೆ ತರ್ತಾ ಇರೋ ಥರ ಇದೆ ಯೂನಿವರ್ಸು. ಕೆಲವ್ರಿಗೆ ಡೆಫಿನೆಟ್ಲಿ ಹೆಲ್ತ್ ಇಂಪ್ರೂವ್ಮೆಂಟ್ ಮುಖಾಂತರ, ಯು ಆರ್ ವೆರಿ ವೆರಿ ಟಯರ್ಡ್, ಈ ರೀತಿ ಫೀಲ್ ಆಗಿ ಅಥವಾ ಬಾಡಿ ಟಯರ್ಡ್ ಆಗಿ, ಅಥವಾ ಎಮೋಷನ್ಸ್ ಡ್ರೈನ್ ಆಗಿ, ಎಮೋಷನ್ಸ್ ಸಿಕ್ಕಾಬಟ್ಟೆ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಲಿ, ಯು ಪ್ರಾಬಬ್ಲಿ ಹ್ಯಾವ್ ಪ್ರೇಡ್ ಯೂನಿವರ್ಸ್ಗೆ ಲೈಕ್ ಐ ವಾಂಟ್ ಟು ಫೀಲ್ like relaxed, so that is what universe ಇವಾಗ ನಿಮಗೆ ಒನ್ ಆಫ್ ದ ಪ್ರೇಯರ್ಸ್ ನಿಮಗೆ ಈಗ ಸದ್ಯಕ್ಕೆ ವರ್ಕ್ ಮಾಡ್ತಾ ಇರೋದು. ಯೂನಿವರ್ಸ್ ನಿಮ್ಮ ಜೊತೆ ನಿಮಗೆ ಆ ಪೀಸ್ ಆಫ್ ಮೈಂಡನ್ನ, ಆ ಕಂಫರ್ಟನ್ನ ನಿಮ್ಮ ಜೀವನದಲ್ಲಿ ತರೋದಕ್ಕೆ. ಸೊ ಇದು ಯಾವ ರೀತಿ ನಿಮ್ಮ ಲೈಫಲ್ಲಿ ಇದು ವರ್ಕ್ ಆಗುತ್ತೆ ಅಂತ ನಿಮ್ಮ ಮೈಂಡಲ್ಲಿ ನಡೀತಿದ್ರೆ, ಪ್ರಾಬಬ್ಲಿ ಯೂನಿವರ್ಸ್ ನಿಮಗೆ ಇತ್ತೀಚೆಗೆ ಈ ಜನರಿಂದ ದೂರ ಇರಬೇಕು ಅಂತ ನಿಮಗೆ ಇಂಟ್ಯೂಷನ್ ಮುಖಾಂತರ ಹೇಳ್ತಿದ್ರೆ, ಅಥವಾ ಈ ಪರ್ಟಿಕ್ಯುಲರ್ ವ್ಯಕ್ತಿಯಿಂದ ದೂರ ಇರಬೇಕು ಅಂತ ಹೇಳಿ ನಿಮ್ಮ ಇಂಟ್ಯೂಷನ್ ಹೇಳ್ತಿದ್ರೆ, ಅಥವಾ ಇದನ್ನು ಮಾಡಿದಾಗ, ಅಥವಾ ಈ ಹಾಡನ್ನು ಕೇಳಿದಾಗ, ಅಥವಾ ಈ ಜಾಗಕ್ಕೆ ಹೋದಾಗ ಐಲ್ ಬಿ ಪೀಸ್ಫುಲ್ ಅನ್ನೋವಂಥ ಒಂದು ಐಡಿಯಾನ ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳ್ತಿದ್ರೆ ಇತ್ತೀಚೆಗೆ, ಅಥವಾ ನಾನು ಈ ಡಯಟನ್ನು ಚೇಂಜ್ ಮಾಡಿದಾಗ, ಅಥವಾ ನಾನು ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ, ಅಥವಾ ನನ್ನ ಲೈಫಲ್ಲಿ ಏನೆಲ್ಲ ಪೆಂಡಿಂಗ್ ಬ್ಯಾಕ್ಲಾಗ್ಸ್ ಇದೆ ಅದನ್ನೆಲ್ಲ ಒಂದೊಂದೇ ಹ್ಯಾಂಡಲ್ ಮಾಡೋದಕ್ಕೆ ಶುರು ಮಾಡಿದಾಗ, ಸೊ ಎನಿಥಿಂಗ್ ನಿಮ್ಮ ಇಂಟ್ಯೂಷನ್ ಇವಾಗ ನಿಮಗೆ ಹೇಳ್ತಾ ಇರೋದು, ಮೇ ಬಿ ಸಾಲಿಟ್ಯೂಡ್ ಅಂತಲೂ ಇರ್ಬೋದು, ಆದಷ್ಟು ನಾನು ಜನರಿಂದ ದೂರ ಇರಬೇಕು ಅನ್ನೋವಂಥ ಇಂಟ್ರೆಸ್ಟ್ಗಳಿರ್ಬೋದು. ಸೊ ದಟ್ ಈಸ್ ಹೌ ಯೂನಿವರ್ಸ್ ನಿಮ್ಮ ಪ್ರೇಯರ್ನ ಆನ್ಸರ್ ಮಾಡ್ತಾ ಇರೋದು. ನಿಮ್ಮನ್ನು ಎಷ್ಟರ ಮಟ್ಟಿಗೆ ಅನ್ನೆಸೆಸರಿ ಡ್ರಾಮಾಗಳಿಂದ ನಿಮ್ಮನ್ನ ದೂರ ಇಟ್ಟರೆ ಅಷ್ಟು ಆರಾಮಾಗಿರ್ತೀರಾ ಅಂತ ಹೇಳಿ ನಿಮ್ಮ ಇಂಟ್ಯೂಷನ್ ಮುಖಾಂತರ ಯೂನಿವರ್ಸ್ ನಿಮಗೆ ಸ್ಕ್ರೀಮ್ ಮಾಡಿ ಹೇಳ್ತಾ ಇರೋದು. ಇದರಿಂದ ದೂರ ಇರಿ, ಅದರಿಂದ ದೂರ ಇರಿ, ಆ್ಯಂಡ್ ಡೋಂಟ್ ಟೇಕ್ ಪರ್ಸ್ನಲಿ ಅನ್ನೋದು ಇತ್ತೀಚೆಗೆ ನಿಮ್ಮ ಮಂತ್ರ ಆಗಿದ್ದರೆ, ದಿಸ್ ಈಸ್ ವೆರಿ ಸ್ಪೆಸಿಫಿಕ್ ಮೆಸೇಜ್ ಆ್ಯಂಡ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಟು ನೋ ಯಾರ ಮೈಂಡಲ್ಲಿ ಇದು ನಡೀತಿದೆ ಅಂತ ಹೇಳಿ. ಮೇ ಬಿ ಎಲ್ಲರದು ಅಲ್ಲದೆ ಇರ್ಬೋದು. ಪೀಸ್ ಆಫ್ ಮೈಂಡ್ ಇಸ್ ವೆರಿ ಸ್ಪೆಸಿಫಿಕ್ ಪ್ರೇಯರ್, ಆ್ಯಂಡ್ ಐ ಡೋಂಟ್ ವಾಂಟ್ ಡ್ರಾಮಾ ಅನ್ನೋದು, ಲೈಕ್ ಈ ಡ್ರಾಮಾಯಿಂದ ಎಲ್ಲ ದೂರ ಇರಬೇಕು ಅನ್ನುವಂಥದ್ದು. ಇಫ್ ಯು ಆರ್ ದ ಪರ್ಸನ್, ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ, ಈ ಡ್ರಾಮಾಗಳಿಂದ ದೂರ ಇರಬೇಕು ಅನ್ನುವಂಥ ಒಂದು ಕೈಂಡ್ ಆಫ್ ಥಾಟ್ ಪ್ರಾಸೆಸ್ ನಿಮ್ಮ ಮೈಂಡಲ್ಲಿ ನಡೀತಾ ಇದ್ದರೆ, ದಟ್ ಈಸ್ ವಾಟ್ ಯೂನಿವರ್ಸ್ ನಿಮಗೆ ಇತ್ತೀಚೆಗೆ ಸಪೋರ್ಟ್ ಮಾಡ್ತಾ ಇರೋದು, ಅಥವಾ ನಿಮ್ಮ ಪ್ರೇಯರ್ನ ಆನ್ಸರ್ ಮಾಡ್ತಾ ಇರೋದು. ಕೆಲವರಿಗೆ ಸ್ಪಿರಿಚುವಲ್ ಗ್ರೋತ್ ಪ್ರೇಯರ್ಸ್ನ ಆನ್ಸರ್ ಮಾಡ್ತಾ ಇರೋದು ಯೂನಿವರ್ಸ್ ಇತ್ತೀಚೆಗೆ. ನಿಮ್ಮ ಸ್ಪಿರಿಚುಯಾಲಿಟಿನಲ್ಲಿ, ನಿಮ್ಮ ಪ್ರಾಕ್ಟೀಸಲ್ಲಿ ಇನ್ನೂ ಡೀಪ್ ಆಗಿ ಹೇಗೆ ಹೋಗೋದು, ಇನ್ನೂ ಎಕ್ಸ್ಪ್ಯಾನ್ಸಿವ್ ಆಗಿ ಹೇಗೆ ಅರ್ಥ ಮಾಡ್ಕೊಳ್ಳೋದು ಯೂನಿವರ್ಸನ್ನ, ಅಥವಾ ಈ ಡೀಪ್ ಟಾಪಿಕ್ಸು, ಸ್ಪಿರಿಚುವಲ್ ರಿಲೇಟೆಡ್ ಟಾಪಿಕ್ಸು, ಜೀವನ ರಿಲೇಟೆಡ್ ಟಾಪಿಕ್ಸು, ಅಥವಾ ಡೆತ್ ರಿಲೇಟೆಡ್ ಟಾಪಿಕ್ಸು, ಎನಿಥಿಂಗ್ ದಟ್ ಈಸ್ ವೆರಿ ವೆರಿ ಡೀಪ್ ಆ್ಯಂಡ್ ಮೀನಿಂಗ್ಫುಲ್, ಅಥವಾ ರಿಲೇಷನ್ಶಿಪ್ ರಿಲೇಟೆಡು ಡೀಪಾಗಿ ಅರ್ಥ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡುವಂಥದ್ದು. ಸೊ ಎನಿಥಿಂಗ್ ದಟ್ ಯು ವಾಂಟ್, ಈ ಗ್ರೋತ್ಗೋಸ್ಕರ, ಅಪ್ಗ್ರೇಡ್ಗೋಸ್ಕರ, ಅಥವಾ ನಿಮ್ಮನ್ನು ನೀವು ಇನ್ನೂ ಆಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ, ಸೊ ಯೂನಿವರ್ಸ್ ಡೆಫಿನೆಟ್ಲಾಗಿ ಆ ಒಂದು ಪ್ರೇಯರ್ಸನ್ನು ನಿಮಗೆ ಈಗ ಸದ್ಯಕ್ಕೆ ಆನ್ಸರ್ ಮಾಡ್ತಾ ಇರೋದು, ಫಾರ್ ಯು ಟು ನೋ, ನಿಮ್ಮನ್ನು ನೀವು ಇನ್ನೂ ಹೆಚ್ಚಾಗಿ, ಇನ್ನೂ ಆಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಜೀವನನ ಇನ್ನೂ ಈ ಡಿಫ್ರೆಂಟ್ ಆ್ಯಂಗಲಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇಷ್ಟು ದಿನ ಒಂಥರ ನೋಡ್ತಾ ಇದ್ವಿ ಜೀವನನ, ಇಷ್ಟು ದಿನ ಈ ಥರ ಇತ್ತು, ಆ ಥರ ಇತ್ತು, ಇವ್ರು ಹೇಳ್ದಂಗಿತ್ತು, ಬಟ್ ಆ ಐಡಿಯಾ ಅಥವಾ ಆ ಲಾಜಿಕ್ಕು ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಇರೋ ಥರ ಇದೆ ನಿಮ್ಮ ಲೈಫಲ್ಲಿ. ನನ್ನ ಜೀವನ ಅಂದ್ಕೊಂಡಿದ್ದೆ ಒಂದು, ಬಟ್ ಆ್ಯಕ್ಚುಲಾಗಿ ಜೀವನ ಅಂದ್ರೇ ಬೇರೆ ಅನ್ನುವಂಥ ಒಂದು ಡೆಫಿನೇಷನ್ ಬದಲಾಗ್ತಾ ಇರೋ ಥರ ಇದೆ. ಸೊ ಅದ್ರ ಬಗ್ಗೆ ನೀವು ಕ್ಲಾರಿಟಿ, ಅಥವಾ ಅದ್ರ ಬಗ್ಗೆ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅನ್ನೋವಂಥ ಪ್ರೇಯರ್ಗಳು ಮಾಡಿದರೆ, ಡೆಫಿನೆಟಾಗಿ ಯೂನಿವರ್ಸ್ ನಿಮ್ಮ ಪ್ರೇಯರ್ನ
ಆನ್ಸರ್ ಮಾಡ್ತಾ ಇರೋದು ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಇನ್ನು ಡೀಪಾಗಿ ನಿಮ್ಮನ್ನು ನೀವು ನಿಮ್ಮ ಲೈಫನ್ನ ಅಥವಾ ಇನ್ ಜನರಲ್ ಆಗಿ ಯೂನಿವರ್ಸನ್ನ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಪ್ರೇಯರ್ಸ್ ಈಗ ಸದ್ಯಕ್ಕೆ ಆನ್ಸರ್ ಆಗ್ತಾ ಇರೋದು. ಆ್ಯಂಡ್ ಆಲ್ಸೋ ಹೆಲ್ತ್ ರಿಲೇಟೆಡು, ಹೇಗೆ ನಾನು ರಿಲೀಫ್ ಪಡೆಯೋದು ಈ ಪರ್ಟಿಕ್ಯುಲರ್ ಪೇನಿಂದ ಅಥವಾ ಈ ಪರ್ಟಿಕ್ಯುಲರ್ ಹೆಲ್ತ್ ಇಶ್ಯೂಸಿಂದ, ಬಿಕಾಸ್ ಸುಮಾರು ಕಾಲದಿಂದ ನನಗೆ ಅರ್ಥ ಆಗ್ತಾ ಇಲ್ಲ ಏನು ಮಾಡಿದರೆ ಇದು ಸಾಲ್ವ್ ಆಗುತ್ತೆ ಅಂತ ಹೇಳಿ. ಸೊ ಮೇ ಬಿ ಅದನ್ನು ಸಾಲ್ವ್ ಮಾಡೋದಕ್ಕೆ ಯೂನಿವರ್ಸ್ ನಿಮಗೆ ಇತ್ತೀಚೆಗೆ ಸಪೋರ್ಟ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಇಂಟ್ಯೂಷನ್ ಮುಖಾಂತರ ಹೇಳ್ತಾ ಇರ್ಬೋದು ಇದನ್ನು. ಓಕೆ, ಇದು ಕಾಣಿಸ್ತಾ ಇಲ್ಲ ಇಲ್ಲಿ, ಲೆಟ್ ಮಿ ಕೀಪ್ ಇಟ್ ಹಿಯರ್. ಲೈಕ್ ಇದನ್ನು ಮಾಡಿದಾಗ, ಈ ಡಯಟ್ ಮಾಡಿದಾಗ, ಅಥವಾ ಈ ಡಾಕ್ಟ್ರ್ ಹತ್ರ ಹೋದಾಗ, ಅಥವಾ ಫ್ರೆಂಡ್ ಯಾರೋ ಬೇರೆ ಡಾಕ್ಟರ್ನ ಸಜೆಸ್ಟ್ ಮಾಡ್ಬೋದು, ಅಥವಾ ನೀವು ಏನೋ ನೋಡಬೇಕಾದ್ರೆ ಸಡನ್ನಾಗಿ ಯಾರೋ ಒಳ್ಳೆ ಸಜೆಷನ್ ಕೊಡ್ಬೋದು. ಆ್ಯಂಡ್ ದೆನ್ ಯು ಆರ್ ಲೈಕ್ ಎಕ್ಸಾಕ್ಟ್ಲಿ ಐ ಟ್ರೈ ದಟ್ ಅಂತ ಹೇಳಿ ನೀವು ಟ್ರೈ ಮಾಡುವಂಥದ್ದು. ಸೊ ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್. ಬಟ್ ಓವರ್ ಆಲ್ ಆಗಿ ಗ್ರೂಪ್ ನಂಬರ್ 2 ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಆದಾಗ ಈ ಸುನಾಮಿ ಎದ್ದಂಥ ಅಷ್ಟು ದೊಡ್ಡ ಅಲೆಗಳೆಲ್ಲ ಕಂಪ್ಲೀಟ್ ಆಗಿ ಶಾಂತವಾಗ್ತಾ ಇರೋದು. ಆ್ಯಂಡ್ ದೆರ್ ಆರ್ ನೋ ಬಿಗ್ ವೇವ್ಸ್ ಇಲ್ಲಿ. ಲೈಕ್ ಸಮುದ್ರದ ತೀರದಲ್ಲಿ ನಾವು ಕೂತ್ಕೊಂಡಾಗ ದೊಡ್ಡ ಅಲೆಗಳು ಯಾವುದಿಲ್ಲ, ಸಾಫ್ಟಾಗಿ ಬಂದು ದಡಕ್ಕೆ ಸಮುದ್ರದ ನೀರು ಬಂದು ಟಚ್ ಮಾಡಿಬಿಟ್ಟು ಮತ್ತೆ ಸಾಫ್ಟಾಗಿ ಹಿಂದೆ ಹೋಗ್ತಾ ಇರೋದು. ಮತ್ತು ಅಲ್ಲಿ ಸನ್ಸೆಟ್ ಆಗ್ತಾ ಇರೋದು. ಸನ್ರೈಸ್ ಅಲ್ಲ, ಸನ್ರೈಸ್ ಅಂತ ಅಂದರೆ ಈಗ ನಾವು ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಬೇಕು, ಬ್ಯುಸಿ ಆಗ್ತೀವಿ ಜೀವನದಲ್ಲಿ ಅನ್ನುವಂಥ ಒಂದು ಮೀನಿಂಗ್ ಬರುತ್ತೆ. ಬಟ್ ನಿಮ್ಮ ಗ್ರೂಪಲ್ಲಿ ತೋರಿಸ್ತಾ ಇರೋದು ಸನ್ಸೆಟ್ ಆಗ್ತಾ ಇರೋದು. ಸೊ ಸನ್ಸೆಟ್ ಆಗ್ತಾ ಇರೋದು ಇಟ್ ಈಸ್ ಅಬೌಟ್ ರೆಸ್ಟಿಂಗ್, ಅನ್ವೈಂಡ್ ಮಾಡೋದು, ರೆಸ್ಟ್ಫುಲ್ ಎನರ್ಜಿಗೆ ಮೂವ್ ಆಗೋದು. ಸೊ ದ್ಯಾಟ್ ಈಸ್ ಅಗೇನ್ ಪೀಸ್ ಆಫ್ ಮೈಂಡು. ಆ ಸಮಾಧಾನವಾಗಿರುವಂಥ ಒಂದು ಸಿಚುವೇಶನಿಗೆ ನಿಮ್ಮನ್ನು ನೀವು ಹೇಗೆ ಮೂವ್ ಮಾಡೋದು, ಆ ಒಂದು ಏರಿಯಾನಲ್ಲಿ ನಿಮ್ಮ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು. ಗ್ರೂಪ್ ನಂಬರ್ 2 ದ್ಯಾಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್. ಎಲ್ಲರಿಗೂ ಏನಿರಲಿ ಏನಿಲ್ಲದೆ ಹೋಗಲಿ ಪೀಸ್ ಆಫ್ ಮೈಂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಹೊರಗಡೆ ಹತ್ತುಕೊಂಡು ಉರಿತಾ ಇದ್ರು ಆ ಪೀಸ್ ಆಫ್ ಮೈಂಡ್ ಅನ್ನೋದು ನಮಗಿದ್ರೆ, ಆ ತಾಳ್ಮೆ ಅನ್ನೋದಿದ್ರೆ, ಸಮಾಧಾನ ಅನ್ನೋದಿದ್ರೆ ಯಾವುದೇ ಸಿಚುವೇಶನನ್ನು ನಾವು ಹ್ಯಾಂಡಲ್ ಮಾಡ್ಬೋದು. ಅದೇ ನಾವು ಕೇಯಾಟಿಕ್ ಆಗಿ ಫಿಯರ್ಫುಲ್ ಆಗಿದ್ದಾಗ ಆ್ಯಕ್ಚುಲ್ ಆಗಿ ಒಂದು ಸಣ್ಣ ಸ್ಪಾರ್ಕು ದೊಡ್ಡ ಬೆಂಕಿ ಥರ ಅಂತ ಅನಿಸುತ್ತೆ. ಸೊ ಪೀಸ್ ಆಫ್ ಮೈಂಡ್ ಈಸ್ ದಿ ಮೋಸ್ಟ್ ಪರ್ಫೆಕ್ಟ್ ಗಿಫ್ಟ್ ಯೂನಿವರ್ಸಿಂದ ನಾವು ಆ್ಯಕ್ಚುಲ್ ಆಗಿ ಪ್ರೇ ಮಾಡಬೇಕಾಗಿರೋದು. ಸೊ ದ್ಯಾಟ್ ವಿ ಕ್ಯಾನ್ ಹ್ಯಾಂಡಲ್ ಬೇರೆ ಎಲ್ಲನೂ ಕಾನ್ಫಿಡೆಂಟ್ ಆಗಿ ನಮ್ಮ ಜೀವನದಲ್ಲಿ. ಫೆಲೋ ಟ್ರಾವೆಲರ್ಸ್, ಲುಕ್ ಅಟ್ ದ್ಯಾಟ್ ಗ್ರೂಪ್ ನಂಬರ್ 2. ಸಪೋರ್ಟ್ ಈಸ್ ಆಲ್ ಅರೌಂಡ್ ಯು. ನಿಮಗೆ ಬೇಕಾಗಿರೋ ಸಪೋರ್ಟು, ಗೈಡೆನ್ಸು ನಿಮಗೆ ಸಿಗ್ತಾ ಇರೋದು ಈಗ ಸದ್ಯದ ಸಿಚುವೇಶನಲ್ಲಿ. ಗ್ರೂಪ್ ನಂಬರ್ 2 ದಿಸ್ ಈಸ್ ವೆರಿ ವೆರಿ ಬ್ಯೂಟಿಫುಲ್. ಫೆಲೋ ಟ್ರಾವೆಲರ್ಸ್ ಆ್ಯಂಡ್ ಆಲ್ಸೋ ಪೀಕಾಕು, ರೇನ್ಬೋ, ಮತ್ತು ಈ ಮರದಲ್ಲಿ ಹಣ್ಣುಗಳು ಬಿಟ್ಟಿರೋದು. ಮತ್ತು ನೀವು ಇಲ್ಲಿ ಪ್ಯಾನಿಕ್ ಆಗ್ತಾ ಇಲ್ಲ, ನೀವು ಆರಾಮಾಗಿ ಹೋಗೋಣ, ಏನು ಅರ್ಜೆಂಟ್ ಇಲ್ಲ. ಈ ದಾರಿ ಹೇಗೂ ಕಾಣಿಸ್ತಾ ಇದೆ, ಈ ದಾರಿಯಲ್ಲಿ ಅಂದರೆ ಇನ್ನೊಂದು ದಾರಿ ಕಾಣುತ್ತೆ, ಅದಕ್ಕೆ ನಾನು ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ನೀವು ಮುಂದೆ ಹೋಗ್ತಾ ಇರೋದು, ಧೈರ್ಯವಾಗಿ ಮುಂದೆ ಹೋಗ್ತಾ ಇರೋದು. ಈ ಕಾರ್ಡಲ್ಲಿ ಆಲೋಚಿಸ್ತಾ ಇದ್ದೀರಾ ಅಥವಾ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಓವರ್ ಥಿಂಕ್ ಮಾಡ್ದಿರಾ, ರಶ್ ಮಾಡ್ದಿರಾ, ಆ್ಯಂಡ್ ದೆನ್ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ನೀವು ಮುಂದೆ ಹೋಗ್ತಾ ಇರೋದು ಆ ಲೀಡರ್ಶಿಪ್ ರೋಲ್ಗೆ, ಅಥವಾ ಏನೇ ವಾಟ್ ಎವರ್ ನಿಮ್ಮ ಲೈಫಲ್ಲಿ ನೀವು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಅದರಲ್ಲಿ ಸಮಾಧಾನವಾಗಿ ವಿತ್ ಅ ಕ್ವಯಟ್ ಕಾನ್ಫಿಡೆನ್ಸ್ ನೀವು ನಿಮ್ಮ ಜೀವನನ ನೀವು ನಿಮ್ಮ ಜೀವನದ ನೆಕ್ಸ್ಟ್ ಚಾಪ್ಟರ್ಗೆ, ನೆಕ್ಸ್ಟ್ ಅಧ್ಯಾಯಕ್ಕೆ ನೀವು ಮುಂದೆ ಹೋಗ್ತಾ ಇರೋದು ವಿತ್ ಲಾಡ್ ಆಫ್ ಕಾನ್ಫಿಡೆನ್ಸ್. ಗ್ರೂಪ್ ನಂಬರ್ 2 ಆ್ಯಂಡ್ ದೆರ್ ಇಸ್ ಅ ಲಾಡ್ ಆಫ್ ಕಂಫರ್ಟ್ ನಿಮ್ಮ ಎನರ್ಜಿನಲ್ಲಿ. ಯು ಆರ್ ಸ್ಟ್ರಾಂಗ್ ಬಿಯಾಂಡ್ ಮೆಷರ್ಸ್. ಅಗೇನ್ ನಿಮ್ಮ ಒಳಗಡೆ ಸ್ಟ್ರೆಂತನ್ನ ನೀವು ಹುಡ್ಕೊಳ್ತಾ ಇರೋದು. ಅಗೇನ್ ಗ್ರೂಪ್ ನಂಬರ್ 1ಗೂ ಅವರ ಇನ್ನರ್ ಸ್ಟ್ರೆಂತ್ ಬಗ್ಗೆ ಮಾತಾಡ್ತಾ ಇದ್ರು. ಅಗೇನ್ ಓವರ್ ಆಲ್ ಆಗಿ ಯೂನಿವರ್ಸ್ ಇತ್ತೀಚೆಗೆ ಸಪೋರ್ಟ್ ಮಾಡ್ತಾ ಇರೋದು ಪ್ರತಿಯೊಬ್ಬರಿಗೂ. ನಮ್ಮನ್ನು ಇಂಟರ್ನಲಿ ಸ್ಟ್ರಾಂಗ್ ಮಾಡ್ದ, ಎಕ್ಸ್ಟರ್ನಲಿ ಬೈ ಡಿಫಾಲ್ಟ್ ನಾವು ಸ್ಟ್ರಾಂಗ್ ಆಗಿ ಮುಂದೆ ಹೋಗ್ತೀವಿ. ನಿಮಗೆ ಎಸ್ಪೆಷಲಿ ಅದು ಪೀಸ್ ಆಫ್ ಮೈಂಡ್ ಮುಖಾಂತರ, ಕ್ವೈಟ್ ಸ್ಟ್ರೆಂತ್ ಮುಖಾಂತರ, ಅಥವಾ ಯಾವುದಕ್ಕೂ ಹೆದರ್ಕೊಳ್ದಿರಾ ಅನ್ನೋದಕ್ಕಿಂತ ಯು ಜಸ್ಟ್ ನೋ ಲೈಕ್ ಯು ಬಿಲೀವ್ ಯೂನಿವರ್ಸನ್ನ. ಸೊ ಇಟ್ಸ್ ಓಕೆ, ಇದು ವರ್ಕ್ ಆಗಲಿಲ್ಲ ಅಂದರೆ ನಾನು ಇನ್ನೊಂದು ಆಫರ್ ಬರುತ್ತೆ, ಇನ್ನೊಂದು ಆಪರ್ಚುನಿಟಿ ಬರುತ್ತೆ. ಯು ಆರ್ ನಾಟ್ ಡೌಟಿಂಗ್. ಗ್ರೂಪ್ ನಂಬರ್ 2 ಯಾವುದೇ ಡೌಟ್ ಇಲ್ದಿರ, ಯಾವುದೇ ಓವರ್ ಥಿಂಕಿಂಗ್ ಇಲ್ದಿರ, ನೀವು ಹೇಗೆ ನಿಮಗೆ ಏನು ಡೆಸ್ಟಿನಿನಲ್ಲಿ ನಿಮಗೆ ಬರೆದಿದೆ ಅಥವಾ ನೀವೇನನ್ನ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀರಾ ಅದನ್ನು ಹೇಗೆ ನೀವು ಪಡೆಯೋದು, ಹೆದರ್ಕೊಳ್ದಿರ, ಓವರ್ ಥಿಂಕ್ ಮಾಡಿದ್ರೆ ಓ ಮೈ ಗಾಡ್ this Santa is very very jumpy. Okay.
ಸೊ ದ್ಯಾಟ್ ಈಸ್ ವಾಟ್ ಇವಾಗ ನಿಮಗೆ ಯೂನಿವರ್ಸ್ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಲುಕ್ ಎಟ್ ದಟ್ ರೀಚಿಂಗ್ ಯುವರ್ ಡೆಸ್ಟಿನೇಷನ್. ಈ ಕಾರ್ಡಲ್ಲಿ ನೀವು ಶಾಂತವಾಗಿ ಯೋಚಿಸ್ತಾ ಇರೋದು. ಅಗೇನ್ ಲಾರ್ಡ್ ಆಫ್ ಕ್ಲಾರಿಟಿ. ಯಾವಾಗ ನಮಗೆ ಪೀಸ್ ಆಫ್ ಮೈಂಡ್ ಬರುತ್ತೆ, ಕ್ಲಾರಿಟಿ ಬರುತ್ತೆ. ಕ್ಲಾರಿಟಿ ಬಂದಾಗ ವಿ ನೋ ಎಕ್ಸಾಕ್ಟ್ಲಿ ಏನು ಮಾಡಬೇಕು ಅಂತ ಈ ಸಿಚುವೇಶನಲ್ಲಿ. ಸೊ ನಿಮಗೆ ಈಗ ಯೂನಿವರ್ಸ್ ನಿಮ್ಮ ಪ್ರೇಯರ್ಗೆ ಆನ್ಸರ್ ಮಾಡ್ತಾ ಇರೋದು ಕ್ಲಾರಿಟಿ ಮುಖಾಂತರ, ನಿಮಗೆ ಬೇಕಾಗಿರೋ ಉತ್ತರದ ಮುಖಾಂತರ, ನಿಮಗೆ ಬೇಕಾಗಿರೋ ನೆಕ್ಸ್ಟ್ ಸ್ಟೆಪ್ ಏನು ಅಂತ ತೋರಿಸೋದ್ರ ಮುಖಾಂತರ. ಸೊ ನೀವಿಲ್ಲಿ ಶಾಂತವಾದಾಗ ನಿಮ್ಮ ಪೀಸ್ ಆಫ್ ಮೈಂಡನ್ನು ನೀವು ಆ ಪೀಸ್ ಆಫ್ ಮೈಂಡ್ ಎನರ್ಜಿನಲ್ಲಿ ಕಂಫರ್ಟಬಲ್ ಇದ್ದಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಗೊತ್ತಾಗ್ತಾ ಇದೆ. ಆ ಸ್ಟೆಪ್ನ ನೀವು ಧೈರ್ಯವಾಗಿ ಆ ನಂಬಿಕೆಯಿಂದ ಮುಂದೆ ಹೋದಾಗ ಯು ಆರ್ ರೀಚಿಂಗ್ ನಿಮ್ಮ ಡೆಸ್ಟಿನೇಷನನ್ನು. ಆಬ್ವಿಯಸ್ಲಿ ಯು ಆರ್ ರೀಚಿಂಗ್ ಯುವರ್ ಡೆಸ್ಟಿನೇಷನ್, ಯು ಆರ್ ಶೈನಿಂಗ್ ಬ್ರೈಟ್ಲಿ. ಸೊ ನಿಮ್ಮ ಡೆಸ್ಟಿನೇಷನ್ ಬಂದು ನಿಮ್ಮ ಡೆಸ್ಟಿನಿ, ನಿಮ್ಮ ಸಕ್ಸಸ್ ಸ್ಟೋರಿ, ನಿಮ್ಮ ಲೀಡರ್ಶಿಪ್ ಸ್ಟೋರಿ, ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಸ್ಟೋರಿ, ಜನರಲ್ ಆಗಿ ನಿಮ್ಮ ಲೈಫ್ ಪರ್ಪಸ್ ಇರ್ಬೋದು. ಸೊ ಯು ಆರ್ ಮೂವಿಂಗ್ ಟುವರ್ಡ್ಸ್ ನಿಮ್ಮ ಲೈಫ್ ಪರ್ಪಸ್, ಅಥವಾ ನೀವು ಏನನ್ನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀರಾ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ನೀವು ಮಾಡಬೇಕಂತ ಹೇಳಿ, ಯು ಆರ್ ಸಾಫ್ಟ್ಲಿ ಸ್ವೀಟ್ಲಿ ಲವ್ವಿಂಗ್ಲಿ ಆ ಡೈರೆಕ್ಷನಲ್ಲಿ ಹೋಗ್ತಾ ಇರೋದು. ಭಯದಿಂದ ಅಲ್ಲ, ಓವರ್ ಥಿಂಕಿಂಗಿಂದ ಅಲ್ಲ, ಪ್ಯಾನಿಕ್ಕಿಂದ ಅಲ್ಲ. ಅಗೇನ್ ಸಾಲಿಟ್ಯೂಡ್, ಲೈಕ್ ಇತ್ತೀಚೆಗೆ ನೀವು ಒಬ್ಬರೇ ಇರಬೇಕು ಅನ್ನೋ ಥರ ಐಡಿಯಾಸ್ ಏನಾದರೂ ನಿಮಗೆ ಅನ್ನಿಸ್ತಿದ್ರೆ ಆಬ್ಸಲ್ಯೂಟ್ಲಿ ಯೂನಿವರ್ಸಿಂದ ಅದು ಬರ್ತಾ ಇರೋಂಥ ಗೈಡೆನ್ಸು. ಯಾಕೆಂದರೆ ಸುಮಾರು ಜನ ಕೈ ಹಾಕಿದಾಗ ನಮ್ಮ ಲೈಫಲ್ಲಿ ದ ಔಟ್ಕಮ್ ಈಸ್ ನಾಟ್ ಗ್ರೇಟ್, ಬಿಕಾಸ್ ಎಷ್ಟೊಂದು ಜನದ ಒಪಿನಿಯನಲ್ಲಿರುತ್ತೆ. ಸೊ ಟೇಕ್ ಟೈಮ್ ಔಟ್, ನಿಮ್ಮ ಜೊತೆ ನೀವು ಸಮಯ ಕಳೆದಾಗ ನಿಮ್ಮನ್ನು ನೀವು ಡೀಪಾಗಿ ಅರ್ಥ ಮಾಡಿಕೊಂಡು ನಿಮಗೆ ಏನು ಬೇಕು ಅನ್ನೋದನ್ನು ನೀವು ತಿಳ್ಕೊಂಡು ಮಾಡಿದಾಗ ಯು ನೋ ಎಕ್ಸಾಕ್ಟ್ಲಿ ಏನು ಮಾಡಬೇಕು ನಿಮ್ಮ ಲೈಫಲ್ಲಿ ಅಂತ ಹೇಳಿ. ಆ್ಯಂಡ್ ದೆನ್ ಯು ಆರ್ ಸ್ವೀಟಾಗಿ ಸಾಫ್ಟಾಗಿ ಆ ಡೈರೆಕ್ಷನಲ್ಲಿ ಹೋಗ್ತಾ ಇರೋದು. ದಟ್ ಈಸ್ ವಾಟ್ ಐ ಕ್ಯಾನ್ ಫೀಲ್ ಗ್ರೂಪ್ ನಂಬರ್ 2. ಲೈಕ್ ದೆರ್ ಈಸ್ ನೋ ಹರಿ. ಆ್ಯಕ್ಚುಲಿ ನಿಮ್ಮ ಗ್ರೂಪಲ್ಲಿ ನಾನು ದೆರ್ ಈಸ್ ನೋ ಹರಿ ಎಟ್ ಆಲ್. ಲೈಕ್ ಆರಾಮಾಗಿ ಫುಲ್ ಮಾಡೋಣ, ಏನು ಅರ್ಜೆನ್ಸಿ ಇಲ್ಲ, ಕೂತ್ಕೊಂಡು ಮಾತಾಡೋಣ, ಏನು ಅರ್ಜೆನ್ಸಿ ಇಲ್ಲ, ಇದಿಲ್ಲ ಅಂದರೆ ಇನ್ನೊಂದಾಗುತ್ತೆ. ಅನ್ನೋನ್ ಟೆರಿಟರಿ ಆಬ್ಸಲ್ಯೂಟ್ಲಿ ನಿಮ್ದೆಲ್ಲ ಕಾರ್ಡು ನಿಮಗೆ ಪಾಯಿಂಟ್ ಮಾಡ್ತಾ ಇರೋದು. ಇದು ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಅನ್ನೋನ್ ಟೆರಿಟರಿ ಅಂದಾಗ ನಮಗೆ ಗೊತ್ತಿಲ್ಲ ಈ ಐಡಿಯಾ ವರ್ಕ್ ಆಗುತ್ತಾ ಇಲ್ವಾ, ನಮಗೆ ಗೊತ್ತಿಲ್ಲ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂತ, ನಮಗೆ ಗೊತ್ತಿಲ್ಲ ಮುಂದೆ ಏನಾಗ್ಬೋದು ಅಂತ ಹೇಳಿ. ಬಟ್ ವಿ ಆರ್ ವೆರಿ ವೆರಿ ಕಾನ್ಫಿಡೆಂಟ್ ನಮಗೆ ಬೇಕಾಗಿರೋಂಥ ಗೈಡೆನ್ಸು, ಬೇಕಾಗಿರೋಂಥ ಸಪೋರ್ಟು ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಮೊಮೆಂಟಲ್ಲಿ ಬಂದೇ ಬರುತ್ತೆ. ನಾನು ಹೆದರ್ಕೊಂಡ್ರೆ ಅಥವಾ ಓವರ್ ಥಿಂಕ್ ಮಾಡಿಬಿಟ್ರೆ ಅಥವಾ ನನ್ನ ತಲೆ ಕೆಡಿಸ್ಕೊಂಡು ಇಡೀ ಪ್ರಪಂಚ ಮುಳುಗೋಗೋ ಥರ ಆಡಿಬಿಟ್ರೆ ಅದು ಬೇರೆ ಇನ್ನೇನಾಗೋದಿಲ್ಲ. ಐ ಓನ್ಲಿ ಲೂಸ್ ನನ್ನ ಟೈಮ್ನ, ನನ್ನ ಎನರ್ಜಿನ. ಬಟ್ ಇಟ್ಸ್ ಓಕೆ, ಐ ಕ್ಯಾನ್ ಬಿ ಪೀಸ್ಫುಲ್. ಆ್ಯಂಡ್ ಐ ನೋ, ಐ ಬಿಲೀವ್ ಯೂನಿವರ್ಸನ್ನ, ಐ ಬಿಲೀವ್ ನನ್ನ ಲೈಫ್ ಬ್ಲೂ ಪ್ರಿಂಟ್ನ. ಬಿಕಾಸ್ ನಾನು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡು ಭೂಮಿ ಮೇಲೆ ಬಂದಿದ್ದೀನಿ ಅಂದರೆ ದೆರ್ ಈಸ್ ಆಲ್ರೆಡಿ ಅ ಬ್ಲೂ ಪ್ರಿಂಟ್ ನನ್ನ ಲೈಫ್ ಬಗ್ಗೆ. ಸೊ ಲೆಟ್ ಮೀ ಬಿಲೀವ್ ದ್ಯಾಟ್ ಆ್ಯಂಡ್ ಲೆಟ್ ಮೀ ಬಿ ಪೀಸ್ಫುಲ್. ನಿಮ್ಮ ಒಂದು ಪ್ರೇಯರ್ಗೆ ಆನ್ಸರ್ ಬಂದು ಯೂನಿವರ್ಸ್ ಕೊಡ್ತಾ ಇರೋದು ನಿಮ್ಮ ಮೈಂಡನ್ನು ಕಾಮ್ ಮಾಡೋದಕ್ಕೆ. ಬಿಕಾಸ್ ಅಲ್ಲೇ ಕೀ ಇರೋದು ನಿಮ್ಮ ಸಕ್ಸಸ್ಗೆ ಅಥವಾ ನಿಮ್ಮ ಲೀಡರ್ಶಿಪ್ ರೋಲ್ಗೆ ಅಥವಾ ನಿಮ್ಮ ನೆಕ್ಸ್ಟ್ ಲೆವೆಲಿಗೆ ಅಥವಾ ನಿಮ್ಮ ಲೈಫ್ ಪರ್ಪಸ್ಗೆ ನೀವು ಸ್ಟೆಪ್ ಇನ್ ಆಗೋದಕ್ಕೆ ಫುಲ್ಲಾಗಿ, ನಿಮ್ಮ ಪವರಿಗೆ ಸ್ಟೆಪ್ ಇನ್ ಆಗೋದಕ್ಕೆ ನಿಮ್ಮ ಫುಲ್ಲಾಗಿ, ಫಾರ್ ಯು ಟು ಬಿಲೀವ್ ದ್ಯಾಟ್ anything is possible, everything is possible, universe is magic and miracle. ಆ್ಯಂಡ್ ಆ ಥರ ಒಂದು ಹೈಯರ್ ವೈಬ್ಸ್ ಐಡಿಯಾಲಜಿನ ಇಟ್ಕೊಂಡು ನೀವು ಮುಂದೆ ಹೋದಾಗ ಲೈಕ್ ಸಕ್ಸಸ್ ಈಸ್ ಡೆಸ್ಟೆಂಡ್. ಗ್ರೂಪ್ ನಂಬರ್ 2. ಸೊ ದಟ್ ಈಸ್ ವಾಟ್ ಯೂನಿವರ್ಸ್ ನಿಮಗೆ ಇವಾಗ ಸಪೋರ್ಟ್ ಮಾಡ್ತಾ ಇರೋದು, ನಿಮ್ಮ ಪ್ರೇಯರ್ಸನ್ನು ಸಪೋರ್ಟ್ ಮಾಡೋದಕ್ಕೆ. ನಾವು ಯಾವಾಗಲೂ ಪ್ರೇ ಮಾಡಿದಾಗ ನನಗೆ ಮನೆ ಬೇಕು ಅಂತ ಪ್ರೇ ಮಾಡಿದಾಗ ಡೈರೆಕ್ಟಾಗಿ ಮನೆಗೆ ಮನೆ ತೊಗೊಂಡು ಕೀನ ಬಾಕ್ಸಿಗೆ ಹಾಕಿ ಗಿಫ್ಟ್ ಬಾಕ್ಸಲ್ಲಿ ಹಾಕಿ ನಮ್ಮ ಡೋರ್ ಮುಂದೆ ಇಟ್ಬಿಟ್ಟು ಡೋರ್ ಬೆಲ್ ರಿಂಗ್ ಮಾಡಿಬಿಟ್ಟು ಯೂನಿವರ್ಸ್ ಓಡೋಟೋಗೋದಿಲ್ಲ. ದಿಸ್ ಈಸ್ ಯುವರ್ ಹೌಸ್, ತೊಗೊಳ್ಳಿ ನಿಮ್ಮ ಮನೆ ಇದು, ಹೋಗಿ ಜೀವನ ಮಾಡಿ ಅಂತ ಹೇಳಿ. ನಾವು ಮನೆ ಬೇಕು ಅಂತ ಕೇಳಿದಾಗ ಯೂನಿವರ್ಸ್ ಮೊದಲನೇದು ನಮಗೆ ಕೊಡೋದು ಐಡಿಯಾನ. ಸೊ ಯಾವ ಥರ ಒಂದು ಮನೆ, ಅದಾದಮೇಲೆ ಅದಕ್ಕೆ ಅಲೈನ್ ಆಗಿರುವಂಥ ಪ್ರಾಬಬ್ಲಿ ಜನರನ್ನ ಅಲೈನ್ ಮಾಡೋದಿರ್ಬೋದು, ಅವರು ಇವ್ರಿಗೆ ಹೇಳೋದಿರ್ಬೋದು, ಇವರು ನಮಗೆ ಹೇಳೋದಿರ್ಬೋದು, ಅಥವಾ ಎಲ್ಲೋ ನಾವು ಆ್ಯಡ್ ಓದೋದಿರ್ಬೋದು. ಸೊ ಅದನ್ನು ನಾವು ಓದಿದಾಗ ನೆಕ್ಸ್ಟ್ ಬೇಕಾಗಿರೋದು ನಮಗೆ ಆ ಕಾನ್ಫಿಡೆನ್ಸ್. ಓಕೆ, ನಾನು ಹೋಗಿ ನೋಡೋದಕ್ಕೆ ಬೇಕಾಗಿರುವಂಥ, ರಿಸ್ಕ್ ತೊಗೊಳೋದಕ್ಕೆ ಬೇಕಾಗಿರುವಂಥ ಕಾನ್ಫಿಡೆನ್ಸ್ ಇರ್ಬೋದು. ಸೊ
ಈ ಥರ ಸಣ್ಣ ಸ್ಟೆಪ್ಸ್ಗಳಲ್ಲಿ ಗೈಡ್ ಮಾಡೋದು ನಮ್ಮ ಆ್ಯಕ್ಚುಯಲ್ ಡೆಸ್ಟಿನೇಷನನ್ನು ನಾವು ರೀಚ್ ಮಾಡೋದಕ್ಕೆ. ಮನೆ ಬೇಕು ಅಂತ ಅಂದಾಗ ಅಥವಾ ರಿಲೇಷನ್ಶಿಪ್ ಬೇಕು ಅಂದಾಗ ಸಡನ್ನಾಗಿ ನಮ್ಮ ಮನೆ ಮುಂದೆ ಡೋರ್ ಬೆಲ್ ರಿಂಗ್ ಮಾಡಿ ನಮ್ಮ ಸೋಲ್ಮೇಟ್ ನಿಂತ್ಕೊಳ್ಳೋದಿಲ್ಲ. ದೆರ್ ವಿಲ್ ಬಿ ಲಾಟ್ ಆಫ್ ಸ್ಟೆಪ್ಸ್ ಆ ಸೋಲ್ಮೇಟನ್ನ ಅಥವಾ ಮನೇನ ಅಥವಾ ಕರಿಯರ್ನ ಅಥವಾ ಹೆಲ್ತ್ ಗೋಲ್ನ ನಾವು ರೀಚ್ ಮಾಡೋದಕ್ಕೆ. ಸೊ ದಟ್ ಈಸ್ ಹೌ ಯೂನಿವರ್ಸ್ ವರ್ಕ್ ಮಾಡೋದು. ಆ್ಯಂಡ್ ನಿಮಗೆ ಆಬ್ವಿಯಸ್ಲಿ ನಿಮ್ಮ ಸ್ಟೆಪ್ಸ್ ಬಂದು ಈ ಪ್ರೇಯರ್ನ ಆನ್ಸರ್ ಮಾಡೋದಕ್ಕೆ ವಿ ನೀಡ್ ಯು ಟು ಬಿಲೀವ್. ನೀವು ಬಿಲೀಫ್ ಅನ್ನೋದಕ್ಕಿಂತ ಯು ಆಲ್ರೆಡಿ ಬಿಲೀವ್, ಬಟ್ ನಿಮಗೆ ಬೇಕಾಗಿರೋದು ಇವಾಗ ಪೀಸ್ ಆಫ್ ಮೈಂಡ್, ಈ ಎಲ್ಲ ಡ್ರಾಮಾಯಿಂದ ಸ್ವಲ್ಪ ದೂರ, ಎಲ್ಲ ಒಂದು ಕನ್ಫ್ಯೂಷನ್ಗಳಿಂದ ಸ್ವಲ್ಪ ದೂರ. ಆ್ಯಂಡ್ ಆ ಕನ್ಫ್ಯೂಷನ್ಗಳಿಂದ ದೂರ ಆದಾಗ ಯು ಆ್ಯಕ್ಚುಲಿ ನಾರ್ಮಲಿ ಯು ಬಿಲೀವ್ ಮ್ಯಾಜಿಕಲ್ಲಿ, ಮಿರಕಲಲ್ಲಿ ಅಥವಾ ಈ ಹೈಯರ್ ಬೀಯಿಂಗ್ಸಲ್ಲಿ, ಹೈಯರ್ ಪವರಲ್ಲಿ. ಬಿಕಾಸ್ ನಿಮ್ಮ ಗ್ರೂಪ್ ಬಂದು ಇಟ್ ಫೀಲ್ಸ್ ವೆರಿ ವೆರಿ ಸ್ಪಿರಿಚುವಲ್, ವೆರಿ ಅಲೈನ್ಡ್ ಗ್ರೂಪ್ ನಿಮ್ಮದು. ಸೊ ನಿಮಗೆ ಎಕ್ಸ್ಟ್ರಾ ಸಪೋರ್ಟ್ ಅಲ್ಲ ನಿಮಗೆ ಬೇಕಾಗಿರೋದು. ಯು ಜಸ್ಟ್ ಹ್ಯಾವ್ ಟು ಕಾಮ್ ಡೌನ್. ಎಲ್ಲ ನಾಯ್ಸನ್ನು ಕಡಿಮೆ ಮಾಡಿದಾಗ ನಿಮ್ಮ ನಿಮ್ಮ ವಾಯ್ಸನ್ನ ನೀವು ಕೇಳೋದಕ್ಕೆ ಬೇಕಾಗಿರೋಷ್ಟು ಜಾಗ ಮಾಡ್ಕೊಳ್ಳೋದಕ್ಕೆ ಅಷ್ಟು ಮಾತ್ರನೇ ನಿಮಗೆ ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ಇರೋದು. ಯಾಕೆಂದರೆ ಯು ಆರ್ ಆಲ್ರೆಡಿ ಅಲೈನ್ಡ್ ಹೈಯರ್ ಪವರ್ಸಿಗೆ, ಯು ಆರ್ ಆಲ್ರೆಡಿ ಅಲೈನ್ಡ್ ನಿಮ್ಮ ಲೈಫ್ ಪರ್ಪಸ್ಸಿಗೆ, ಯು ಆರ್ ಆಲ್ರೆಡಿ ಅಲೈನ್ಡ್ ನಿಮ್ಮ ವಾಟ್ ಎವರ್ ದ ಪಾತ್ಗೆ. ಅಗೇನ್ ಗ್ರೂಪ್ ನಂಬರ್ 1ಗೂ ಇದೇ ಕಾರ್ಡ್ ಬಂದಿತ್ತು. ಯು ಆರ್ ಆಲ್ರೆಡಿ ದೇರ್. ಗ್ರೂಪ್ ನಂಬರ್ 2, ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2 ಕೈಂಡ್ ಆಫ್ ಸ್ವಲ್ಪ ಇಂಟರ್ಟ್ವೈನ್ ಥರ ಇದೆ ಅಂತ ಅನಿಸುತ್ತೆ. ಬಟ್ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಮೆಸೇಜಸ್ಸು. ಬಟ್ ಓವರ್ ಆಲ್ ಆಗಿ ಅಂಡರ್ಲೈನ್ ಥೀಮ್ ಬಂದು ಟು ಬಿಲೀವ್ ನಿಮ್ಮನ್ನು ನೀವು. Alright, we have Green Man and Divine Child. Yeah, absolutely. Divine Child ಅಂತ ಅಂದಾಗ this is Hierophant, ಟ್ರೆಡಿಷನಲ್ ಟ್ಯಾರೋನಲ್ಲಿ. ಹೈರೋಫೆಂಟ್ ಅಂತ ಅಂದರೆ ಅಗೇನ್ ಡಿವೈನ್ ಇಂಟರ್ವೆನ್ಷನ್. ಯೂನಿವರ್ಸ್ ಬಂದು ನಮಗೆ ಗೈಡ್ ಮಾಡೋದನ್ನು ನಾವು ಕೇಳಿಸ್ಕೊಳ್ಳೋದಕ್ಕೆ, ನಾವು ತಿಳ್ಕೊಳ್ಳೋದಕ್ಕೆ, ಆ ಹೊರಗಡೆ ನಾಯ್ಸಿಂದ ನಾವು ದೂರ ಇರೋದು. ಆಲ್ಸೋ ಗ್ರೀನ್ ಮ್ಯಾನ್ ಬಂದು ನಮಗೆ ಹೇಳ್ತಾ ಇರೋದು ಎಂಪ್ರರ್ ಕಾರ್ಡ್. ಎಂಪ್ರರ್ ಬಂದು ಹೈಲಿ ಕಾನ್ಫಿಡೆಂಟ್. ಆ ಕಾನ್ಫಿಡೆಂಟ್ ಬಂದು ಅರೋಗೆಂಟ್, ಈಗೋಯಿಸ್ಟಿಕ್ ಕಾನ್ಫಿಡೆನ್ಸ್ ಅಲ್ಲ. ಐ ನೋ ಐ ಆಮ್ ಸ್ಟ್ರಾಂಗ್, ದಟ್ ಈಸ್ ರಿಯಾಲಿಟಿ, ದಟ್ ಈಸ್ ಫ್ಯಾಕ್ಟ್. ಈಗೋ ಅಲ್ಲ, ನನಗೆ ಗೊತ್ತಿದೆ ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು. ಇಟ್ ಈಸ್ ವೆರಿ ರಿಯಲಿಸ್ಟಿಕ್, ಈಗೋಯಿಸ್ಟಿಕ್ ಅಲ್ಲ. ಸೊ ಯು ಆರ್ ಕೈಂಡ್ ಆಫ್ ಬಿಕಮಿಂಗ್, ಆರ್ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ಫಾರ್ ಯು ಟು ಕೈಂಡ್ ಆಫ್ ಬಿಕಮ್ ವೆರಿ ಕಾನ್ಫಿಡೆಂಟ್ ನಿಮ್ಮ ಎಬಿಲಿಟೀಸ್ ಮೇಲೆ ಅಥವಾ ನಿಮ್ಮ ಪ್ಲ್ಯಾನ್ ಮೇಲೆ ಅಥವಾ ಲೈಫ್ ಬಗ್ಗೆ. ಬಿಕಾಸ್ ಯೂನಿವರ್ಸ್ ಬಂದು ಇಟ್ ಈಸ್ ಅಬೌಟ್ ಲೈಕ್ ದಿಸ್ ಇಸ್ ಪ್ಯೂರ್ ಯು. ನಿಮ್ಮನ್ನು ನೀವು 100% ಆಗಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದು, ನಿಮ್ಮ ಐಡಿಯಾನ, ನಿಮ್ಮ ವಿಚಾರಗಳನ್ನ, ನಿಮ್ಮ ವಿಷನನ್ನು. ಆ್ಯಂಡ್ ಹೊರಗಡೆ ಒಪಿನಿಯನ್ಸ್ಗಳಿಂದ, ನಾಯ್ಸ್ಗಳಿಂದ ದೂರ ಇದ್ದಾಗ ಯೂನಿವರ್ಸ್ ಇಂಟರ್ವ್ಯೂನ್ ಮಾಡಿದಾಗ ಯು ನೋ ಎಕ್ಸಾಕ್ಟ್ಲಿ ಯಾವ ರೀತಿ ಇದನ್ನು ಪಡ್ಕೊಳ್ಬೇಕು, ಯಾವ ರೀತಿ ಈ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಹೇಳಿ. ಸೊ ಬೇಸಿಕ್ಲಿ ನಿಮ್ಮ ಪ್ರೇಯರ್ಸ್ನ ಯೂನಿವರ್ಸ್ ಆನ್ಸರ್ ಮಾಡ್ತಾ ಇರೋದು ವಿತ್ ಬೈ ಸಪೋರ್ಟಿಂಗ್ ಯು ಸೈಲೆನ್ಸ್ಗೆ ಹೋಗೋದಕ್ಕೆ ಆ್ಯಂಡ್ ನಿಮ್ಮನ್ನು ಅಥವಾ ನಿಮ್ಮ ವಾಯ್ಸನ್ನು ನೀವು ಕೇಳೋದಕ್ಕೆ. ಆ್ಯಂಡ್ ಟು ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ಇಟ್ ಈಸ್ ಅಬೌಟ್ ದ ನೋಯಿಂಗ್ನೆಸ್. ಐ ನೋ ಇಟ್ ಈಸ್ ಪಾಸಿಬಲ್, ಯುನೋ. ಹೋಪ್ಫುಲಿ ಅದು ರೆಸನೇಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ನನ್ನ ಮೈಂಡಲ್ಲಿ ಪಝಲ್ ಪೀಸಸ್ ಎಲ್ಲ ಜೊತೆಗೆ ಕ್ಲೀನಾಗಿ ಕೂಡಿರೋ ಥರ ತೋರಿಸ್ತಾ ಇರೋದು. ನಿಮಗೆ ಅದು ರೆಸನೇಟ್ ಆಗ್ತಿದ್ರೆ, ಈ ರೀಡಿಂಗ್ ನಿಮ್ದಾಗಿದ್ರೆ, ಯು ವಿಲ್ ಡೆಫಿನೆಟ್ಲಿ ನೋ ಏನು ಹೇಳೋ ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳಿ. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಪ್ರೇಯರ್ಸನ್ನೆಲ್ಲ ಈ ವಿಧಾನದಲ್ಲಿ ಯೂನಿವರ್ಸು ಆನ್ಸರ್ ಮಾಡ್ತಾ ಇರೋದು ಈಗ ಸದ್ಯಕ್ಕೆ. ಇನ್ಫಾರ್ಮೇಷನ್ ಮುಖಾಂತರ, ಗೈಡೆನ್ಸ್ ಮುಖಾಂತರ, ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಪನ್ನ ತೋರಿಸೋದ್ರ ಮುಖಾಂತರ, ಕ್ಲಾರಿಟಿ ಕೊಡೋದ್ರ ಮುಖಾಂತರ, ಹೊರಗಡೆ ಜನರಿಂದ ನಿಮ್ಮನ್ನ ಸ್ವಲ್ಪ ದೂರ ಇಡೋ ಮುಖಾಂತರ, ಹೊರಗಡೆ ಡ್ರಾಮಾಗಳಿಂದ ನಿಮ್ಮನ್ನ ದೂರ ಇಡೋ ಮುಖಾಂತರ. ಸೊ ದಟ್ ಯು ಕ್ಯಾನ್ ಥಿಂಕ್, ನಿಮ್ಮ ಮೈಂಡನ್ನು ಯೂಸ್ ಮಾಡಿ ಯು ಕ್ಯಾನ್ ಫಾಲೋ ನಿಮ್ಮ ಇಂಟ್ಯೂಷನನ್ನು. ಸೊ ದಟ್ ದೆರ್ ಇಸ್ ನೋ ಕನ್ಫ್ಯೂಷನ್. ಬಿಕಾಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾವ ಒಂದು ಡೈರೆಕ್ಷನು ನಿಮಗೆ ಬೆಸ್ಟು ಅಂತ ಹೇಳಿ. ಆಲ್ರೈಟ್, ಹೋಪ್ಫುಲಿ ಇಟ್ ಈಸ್ ಮೇಕಿಂಗ್ ಸೆನ್ಸ್. ಗ್ರೂಪ್ ನಂಬರ್ 2 ಅದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರ್ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಕೆಳಗಡೆ ಕಮೆಂಟ್ ಮಾಡೋದಕ್ಕೆ, ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.